श्रीगुरुभ्यो नमः। हरिः ओम्। भद्रं कर्णेभिः विष्णुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः विषेम देवहितं यदायुः। ॐ शान्तिः शान्तिः शान्तिः। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो ऋषिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरो सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म। ॐ प्रज्ञानां सुप्रदानैस्त्रिचरङ्करव्याप्यभिर्व्याप्य लोकान् भूत्वा भोगान् सविष्टान् पुनरपीषणोद्भासितान् कामजन्यान् पीत्वा सर्वान् विशेषान् स्वपिति मधुरं मायया भोजयन्नो मायासङ्ख्यातुरीयं परममृतमजं ब्रह्म यत्तन्नतोऽस्मि। यो विश्वात्मा विविधविषयान् प्राश्य भोगान् सविष्टान् पश्चाच्चान्यान् स्वमतिविभवान् ज्योतिषास्त्रेण सूक्ष्मान् सर्वानेतान् पुनरपि स्वात्मनि स्थापयित्वा हित्वा सर्वान् विशेषान् विगतगुणगणः ಕಾರ್ಯಕ್ಕೆ ಆಗ್ತಾ ಇತ್ತು. ಯಾವುದು ನಿವೃತ್ತೆ ಸರ್ವದುಃಖಾನಾಂ ಈಶಾನಃ ಪ್ರಭುರವ್ಯಯಃ ಅದ್ವೈತಃ ಸರ್ವಭಾವಾನಾಂ ದೇವಸ್ತುಲ್ಯೋ ವಿಭುಸ್ಮೃತಃ ಅಂತ ಕಾರ್ಯಕ್ಕೆ ಅರ್ಥ ಹೇಳಿದ್ವಿ ಅಲ್ವೇ. ಭಾಷ್ಯ ಓದೋಣ. 43ನೇ ಭಾಷ್ಯ. ಪ್ರಾಜ್ಞತೈಜಸ ವಿಶ್ವಲಕ್ಷಣಾನಾಂ ಸರ್ವದುಃಖಾನಾಂ ನಿವೃತ್ತೇಃ ಈಶಾನಃ ತುರೀಯಃ ಆತ್ಮ. ಪ್ರಾಜ್ಞಾ ತೈಜಸ ವಿಶ್ವ ಎಂಬ ರೂಪವಾದ ಎಲ್ಲ ದುಃಖಗಳ ನಿವೃತ್ತಿಗೂ ಈಶಾನನು, ಒಡೆಯನು, ಪ್ರಭುವು, ಅವ್ಯಯನಾದಂತಹ ಆತ್ಮನು, ಆ ತುರೀಯನು, ಅವನು ಪ್ರಾಜ್ಞ ತೈಜಸ ವಿಶ್ವರೂಪವಾದ ದುಃಖಗಳೆಲ್ಲವನ್ನೂ ತೆಗೆಯುವುದಕ್ಕೆ ಒಡೆಯನು. ನಾವು ಎಚ್ಚರ, ಕನಸು, ನಿದ್ರೆಗಳಲ್ಲಿ ಸುಖವನ್ನು ಅನುಭವಿಸ್ತೀವಿ ಅಂತ ಇದ್ದೀವಿ. ಭಾರಿ ಚೆನ್ನಾಗಿ ನಿದ್ದೆ ಮಾಡಿದೆಯಪ್ಪ, ಎಷ್ಟು ಚೆನ್ನಾಗಿ ನಿದ್ದೆ ಬಂತು ಅಂತ ಅದನ್ನು ಒಂದು ಸುಖವಾಗಿ ಅನುಭವಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದೀಯ. ಆಮೇಲೆ ಎಚ್ಚರದಲ್ಲಿ ವಿಷಯಗಳನ್ನು, ಎಚ್ಚರ ಕನಸುಗಳಲ್ಲಿ ವಿಷಯಗಳನ್ನು ಇಟ್ಕೊಂಡು ಸುಖವನ್ನು ಅನುಭವಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಆಚಾರ್ಯರು ಇಲ್ಲಿ ಎಚ್ಚರ ಮತ್ತು ಕನಸುಗಳಲ್ಲಿ ಇನ್ನೊಂದು ಕಾಣುತ್ತೆ ಅಂತಿದೆಯಲ್ಲ, ನಾನು ನನಗಿಂತ ಬೇರೆ, ಈ ತಿಳುವಳಿಕೆ ಇದೆಯಲ್ಲ, ಇದೇ ದುಃಖಕ್ಕೆ ಕಾರಣ. ಆದ್ದರಿಂದ ಈ ದುಃಖದ ಒಳಗೆ ತೋರಿ ಬರ್ತಾ ಇರೋದು ಇಲ್ಲಿ ಸುಖ ದುಃಖ. ದ್ವಿತೀಯಾದ್ವೈ ಭಯಂ ಭವತಿ ಅಂತ ಬೃಹದಾರಣ್ಯಕದಲ್ಲಿ ಎರಡನೆಯ ವಸ್ತುವಿನ ಸಂಬಂಧ, ತಿಳುವಳಿಕೆ, ಎರಡನೇ ವಸ್ತು ಇದೆ, ಆತ್ಮನಿಗಿಂತ ಬೇರೆಯಾಗಿ ಇನ್ನೊಂದು ಇದೆ ಅಂತ ಅಂದ್ಕೊಳ್ಳೋದೇ ದುಃಖಕ್ಕೆ ಕಾರಣ. ಆ ದುಃಖದ ಒಳಗೇನೆ ಸುಖ ದುಃಖ ಸುಖ ದುಃಖ ಅಂತ ತೋರ್ತಾ ಇದೆ. ಕನಸೆಲ್ಲವೂ ಸುಳ್ಳಾದರೂ ಕನಸಿನ ಒಳಗೆ ನಿಜ ಸುಳ್ಳು ತೋರುತ್ತೆ. ಹೇಗೋ ಹಾಗೆ ಈ ನನಗಿಂತ ಬೇರೆಯಾಗಿ ಇಂಥದ್ದು ಎಂದು ನಾಮ, ರೂಪ, ಕ್ರಿಯೆ ಇವುಗಳನ್ನೆಲ್ಲ ನನಗಿಂತ ಬೇರೆಯಾಗನೋ ಇದು ಈ ದೇಹೇಂದ್ರಿಯ ಮನೋಬುದ್ಧಿಗಳು ಅನ್ನೋದು ನಾಮರೂಪ ಕ್ರಿಯೆ ಒಳಗೆ ತಾನೇ ಇರೋದು. ಹಾಗೆ ಇದನ್ನು ನಾನು ತಂದ್ಕೊಳ್ಳೋವಾಗಲೂ ನನಗಿಂತ ಬೇರೆಯಾಗಿ ಒಂದು ನೋಡಿದ್ನಲ್ಲ, ಇದೇ ಅಂತ ಅಂದ್ಕೊಂಡನಲ್ಲ, ಅವುಗಳು ವ್ಯತ್ಯಾಸವಾಗ್ತಾ ಇದೆ ಅಂತ ಅಂದ್ಕೊಂಡನಲ್ಲ, ವ್ಯತ್ಯಾಸವಾಗ್ತಾ ಇದೆ, ಸುಖ ಹೋಗ್ಬಿಡುತ್ತೆ, ಸುಖ ಉಳಿಸ್ಕೋಬೇಕು ಅಂತಾನೆ ಪ್ರಯತ್ನ ಮಾಡ್ತಾ ಇರೋದು. ಆದ್ದರಿಂದ
ಈ ಎರಡನೆಯದನ್ನು ಕಾಣುವುದು ಎಂಬುದು ವಿಶ್ವ ಮತ್ತು ತೈಜಸರಲ್ಲಿ ದುಃಖ. ಆ ದುಃಖಕ್ಕೆ ಬೀಜವಾಗಿರೋದರಿಂದ ಅಂದರೆ ಇನ್ನು ಪ್ರಾಜ್ಞನಾದಾಗಲೂ ನಿದ್ರೆ ಅಂತ ಹೇಳುವಾಗ ಈ ಕಡೆಯಿಂದ ಹೇಳುವಾಗ ನಿದ್ರೆಯನ್ನು ಅನುಭವಿಸಿದೆನು, ಅಲ್ಲಿ ನನಗೇನೋ ಗೊತ್ತಾಗಲಿಲ್ಲ ಅಂತ ಹೇಳೋದು ಕೂಡ ಏನೋ ಗೊತ್ತಾಗಬೇಕಿತ್ತು ಅನ್ನೋ ಬುದ್ಧಿನೂ ಹೋಗಲಿಲ್ವಲ್ಲ. ಆತ್ಮನಿಗಿಂತ ಬೇರೆ ಏನು ಇಲ್ಲವೇ ಇಲ್ಲ, ಇರೋದೆಲ್ಲ ಆತ್ಮನೇನೋ ತಿಳುವಳಿಕೆ ಬರಲಿಲ್ಲ. ಏನೋ ಗೊತ್ತಾಗಬೇಕಿತ್ತು, ಇಲ್ಲೇನೋ ಗೊತ್ತಾಗ್ತಾ ಇದೆ, ಅದಲ್ಲಿಲ್ಲ ಅನ್ನೋ ತಿಳುವಳಿಕೆ ಹಿಸ್ಟ್ರಿಯಲ್ಲಿ ಇನ್ನೂ ಮತ್ತೆ ಎಚ್ಚರ ಕನಸುಗಳಿಗೆ ವಾಪಸ್ ಬಂದ್ಬಿಡ್ತೀವಲ್ಲ. ಆ ದೃಷ್ಟಿಯಿಂದ ಇಲ್ಲಿ ದ್ವಿತೀಯವನ್ನು ಕಾಣುವುದು ಎಂಬ ದುಃಖ, ಅದಕ್ಕೆ ಬೀಜ ಇನ್ನೂ ಹೋಗಿಲ್ಲ. ದ್ವಿತೀಯವನ್ನು ಕಾಣುವಂತಹ ಬೀಜ ಅಂದರೆ ಅವಿದ್ಯೆ, ತಪ್ಪು ತಿಳುವಳಿಕೆ ಹೋಗಿಲ್ಲ ಅನ್ನೋದರಿಂದ ಪ್ರಾಜ್ಞನೂ ಕೂಡ ದುಃಖ ರೂಪನೇ ಅಂತ. ಆದ್ದರಿಂದ ಅದರಿಂದ ಈ ದುಃಖಗಳು ಎಷ್ಟು ಅಂತ ಹೇಳಿ ಮುಗ್ಸೋಕ್ಕಾಗಲ್ಲ. ಒಬ್ಬೊಬ್ಬರಿಗೆ ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ದುಃಖಗಳು ಎಷ್ಟು ಪ್ರಕಾರವಾಗಿ ತೋರುತ್ತೆ ಅಂತ ಹೇಳಿ ಮುಗ್ಸೋಕ್ಕಾಗತ್ತಾ? ಎಲ್ಲ ಕಾಲದ, ಎಲ್ಲ ದೇಶದ, ಎಲ್ಲ ಜನರನ್ನು ಕೂಡ ಹಾಕ್ಕೊಂಡು, ಬರೀ ಜನರಲ್ಲ, ಪ್ರಾಣಿಗಳು, ಪಕ್ಷಿಗಳು ಎಲ್ಲದೂ ಇದೆ, ಎಲ್ಲದಕ್ಕೂ ದುಃಖ ಇದೆ. ಅದರಿಂದ ಎಲ್ಲ ದುಃಖಗಳು ಅನ್ನೋದರಲ್ಲಿ ಎಚ್ಚರ ಕನಸು ನಿದ್ರೆಗಳಲ್ಲಿ ಎಲ್ಲ ದುಃಖವೂ ಸೇರಿಹೋಯ್ತು. ಮತ್ತೆ ಎಚ್ಚರ ಕನಸು ನಿದ್ರೆಗಳನ್ನು ಆತ್ಮನ ರೂಪ ಅಂತ ನೀವು ಹೇಳಿದ್ರಿ ಹಿಂದೆ. ಆತ್ಮನೇ ಎಚ್ಚರ ರೂಪದಲ್ಲಿಯೂ ಮತ್ತೆ ಅಲ್ಲಿ ವಿಶ್ವನ ರೂಪದಲ್ಲಿಯೂ ತೋರ್ಕೊಳ್ತಾನೆ. ನಾನೇ ತಾನೆ, ನಾನೇ ಎಚ್ಚರವಾಗಿದ್ದೇನೆ ಅಂತ ನಾನೇ ಹೇಳ್ತೀನಿ, ನಾನೇ ಕನಸಾಗಿದ್ದೇನೋ, ನಾನೇ ನಿದ್ರೆಯನ್ನು ಅನುಭವಿಸಿದನು ಅಂತ ಹೇಳಿ ಒಬ್ಬ ಆತ್ಮನೇ ಮೂರು ರೂಪದಲ್ಲಿ ತೋರ್ಕೊಂಡ ಅಂದ್ರೆ ಹಾಗೆ ತಿಳ್ಕೊ ಅಂತ ಹೇಳಕ್ಕೆ. ಒಬ್ಬ ಆತ್ಮನ ಮೂರು ರೂಪಗಳವು, ಮೂರು ರೂಪಗಳು ಸತ್ಯ ಅಲ್ಲ ಅಂತ ಹೇಳೋಕೆ ಆಗ ಹೇಳಿದ್ದು. ಆ ಮೂರು ರೂಪಗಳು ಸತ್ಯ ಅಂತ ಹೇಳಕ್ಕೆ ಹಿಂದೆ ಹೇಳಿದ್ದು, ಮೂರು ರೂಪಗಳು ಸುಳ್ಳೆ ಅಂತ ಹೇಳಕ್ಕೆ. ಸುಳ್ಳು ಯಾವುದೋ ದುಃಖ, ಯಾವುದು ಸುಳ್ಳೋ ಅದೇ ದುಃಖಕ್ಕೆ ಕಾರಣ. ಆದ್ದರಿಂದ ವಿಶ್ವತೈಜಸ ಪ್ರಾಜ್ಞರೂಪವಾದ ಎಲ್ಲ ದುಃಖಗಳ ನಿವೃತ್ತಿಗೆ ಈ ತುರೀಯ ಆತ್ಮನು, ತುರೀಯನಾಗಿದ್ದಾನೆ ಅಂದರೆ ಆತ್ಮನೂ ಆಗಿದ್ದಾನೆ, ನಮ್ಮ ಸ್ವರೂಪವಾಗಿದ್ದಾನೆ. ನಾವೇ ನಮ್ಮ ದುಃಖಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ಆಧಾರರು, ನಾವೇ ಕಾರಣರು, ನಾವೇ ಪ್ರಭುಗಳು. ಎಷ್ಟು ದುಃಖ ಇದೆ ಅಂದರೆ ನಮಗೆ, ಯಾರ್ರೀ ಪರಿಹಾರ ಮಾಡ್ತಾರೆ ಅಂತ ಕೇಳಿ, ಯಾರೂ ಪರಿಹಾರ ಮಾಡಲ್ಲಪ್ಪ. ನಿಮ್ಮ ದುಃಖಕ್ಕೆ ನೀವೇ ಒಡೆಯರು. ಎರಡರ್ಥ ಅದರಲ್ಲಿ. ನಿಮ್ಮ ದುಃಖಕ್ಕೆ ನೀವೇ ಒಡೆಯರು ಅಂದರೆ ನೀವು ಮಾಡಿದ್ದನ್ನು ನೀವು ಅನುಭವಿಸ್ತಾ ಇದ್ದೀರಿ ಅಂತಲೂ ಹೇಳ್ಬೋದು. ಒಡೆಯನಾದ್ದರಿಂದಲೇ ನೀನು ಅಂಟ್ಕೊಂಡಿಲ್ಲ ಅಂತಲೂ ಹೇಳ್ಬೋದು. ನೀನು ಯಾವುದಕ್ಕೆ ಒಡೆಯನೋ, ಯಾವುದಕ್ಕೆ ಸಾಕ್ಷಿಯೋ, ಪ್ರಭುವೋ ಅದನ್ನು ಮೇಲಿದ್ದುಕೊಂಡು ಆಳ್ತಾ ಇದೆಯೇ ಹೊರತು ನೀನು ಅಧೀನ ಕಾಣೋದು ಆ ದೃಷ್ಟಿಯಲ್ಲೂ ಹೋದು. ಹಿಂದಕ್ಕೂ ನೀವೇ ಒಡೆಯರಪ್ಪ ಅಂದರೆ ನೀವೇ ಮಾಡ್ಕೊಂಡಿದ್ದೀರಿ, ನೀವೇ ಅನುಭವಿಸ್ತಾ ಇದ್ದೀರಿ ಅಂತ. ಈ ಮಾಡ್ಕೊಳ್ಳೋದು ಅನ್ನೋದು ಕೇವಲ ತಪ್ಪು ತಿಳುವಳಿಕೆಯೇ ಹೊರತು ತಪ್ಪು ತಿಳುವಳಿಕೆಯಿಂದ ಬೇರೆಯಾಗಿ ಹೊಸದಾಗಿ ದುಃಖವನ್ನು ನಾವು ಮಾಡ್ಕೊಂಡಿದ್ದೀವಿ ಅನ್ನೋದು ಹೊಂದಲ್ಲ. ಆತ್ಮನಿಗಿಂತ ಎಚ್ಚರ ಕನಸು ನಿದ್ರೆ ಯಾವುದೂ ಬೇರೆಯಾಗಿಲ್ಲ. ಅಲ್ಲಿ ತೋರುವ ಚೈತನ್ಯವೂ ನಿಜವಾಗಿ ನಮ್ಮ ಸ್ವರೂಪಕ್ಕಿಂತ ಬೇರೆಯಾಗಿಲ್ಲ. ನಮ್ಮ ಅನುಭವವೇ ಇದೆ ಅದು. ನಮ್ಮ ಅನುಭವದಲ್ಲೇ ಎಚ್ಚರ ಕನಸು ನಿದ್ರೆಗಳು ನನಗಿಂತ ಬೇರೆಯಾಗಿ ತೋರಲಿಲ್ಲ, ಆ ಎಚ್ಚರ ಕನಸು ನಿದ್ರೆಗಳಲ್ಲಿ ತೋರುವ ಚೈತನ್ಯವೂ ನನಗಿಂತ ಬೇರೆಯಾಗಿ ತೋರಲಿಲ್ಲ ನಮಗೆ ಗೊತ್ತಾಗ್ತಾ ಇರೋದ್ರಿಂದ ಆ ನಾವೇ ನಮ್ಮ ಎಲ್ಲ ದುಃಖಗಳ ಪರಿಹಾರಕ್ಕೆ ಒಡೆಯರು, ಸ್ವಾಮಿಗಳು. ಖಂಡಿತ ನಮ್ಗೆ ಆ ಶಕ್ತಿ ಇದೆ. ಇಡೀ ಎಚ್ಚರವನ್ನು ವಾಶೌಟ್ ಮಾಡಿ ನಿದ್ರೆಯನ್ನು ಅನುಭವಿಸ್ತೀನಿ, ಕನಸನ್ನು ಅನುಭವಿಸ್ತೀನಿ ಅಂದರೆ ನನಗೆ ಎಂಥ ಶಕ್ತಿ ಇದೆ. ನನಗೆ ಎಚ್ಚರದ ಒಳಗೆ ಬೇಕಾದಷ್ಟು ದುಃಖ ತೋರ್ತಾ ಇರ್ಬೋದು ನಿನಗೆ, ಅದು ಇಡೀ ಎಚ್ಚರವನ್ನು ಇಳಿಸಾಕ್ಬಿಡ್ತೀಯ ನೀನು ಅಂದರೆ ಎಷ್ಟು ಶಕ್ತಿ ಇದೆ. ಅದನ್ನು ಗುರುತಿಸ್ಕೊಂಡ್ರೆ ಖಂಡಿತ ಹೌದು, ನಾವು ಎಚ್ಚರ ಕನಸುಗಳ ನಿದ್ರೆಗಳಿಗೆ ಒಡೆಯರು, ಅಲ್ಲಿ ತೋರುವ ದುಃಖಗಳಿಗೂ ಒಡೆಯರು, ನಿವೃತ್ತಿ ಆಗೋದಕ್ಕೆ ಒಡೆಯರು. ಅಂದರೆ ನಿವೃತ್ತಿ ಆಗಿದೆ ಅದು ಸ್ವರೂಪದಿಂದಲ್ಲ. ಯಾವಾಗ ಎಚ್ಚರ ಅನ್ನೋದು ಬಿಟ್ಟು ಹೋಗುತ್ತೋ ಎಚ್ಚರದ ದುಃಖ ಇಲ್ಲ, ಕನಸು ಅನ್ನೋದು ಬಿಟ್ಟು ಹೋಗುತ್ತೆ, ಅದರಿಂದಲೇ ಕನಸಿನ ದುಃಖ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಎಷ್ಟು ಕನಸಿನಲ್ಲಿ ಎಷ್ಟೆಷ್ಟೋ ದುಃಖ ಅನುಭವಿಸ್ತಾ ಒಬ್ಬ ವ್ಯಕ್ತಿ ಎಚ್ಚರ ಆಗ್ಬಿಡ್ತಾವೆ. ಸದ್ಯ ಇದಿಷ್ಟು ಕನಸು ಅನ್ಕೋತಾನ ಇಲ್ವಾ? ಅಂದರೆ ಆ ದುಃಖಗಳ ಪರಿಹಾರಕ್ಕೆ ಇದಿಷ್ಟು ಸುಳ್ಳು ಅಂತ ತಿಳ್ಕೊಂಡಿದ್ದು, ಇದೆಲ್ಲವೂ ನನ್ನಲ್ಲೇ ತೋರಿದ್ದು, ನನಗಿಂತ ಬೇರೆ ಎಲ್ಲ ಅಂತ ತಿಳ್ಕೊಂಡಿದ್ದೇ ಕಾಣೆ ಆ ದುಃಖದ ಪರಿಹಾರಕ್ಕೆ ಕಾರಣವಾಗಿದ್ದು. ಹಾಗೇ ಇಲ್ಲೋ, ಇದಿಷ್ಟು ನನ್ನಲ್ಲೇ ತೋರ್ತಾ ಇರೋದು, ನನಗಿಂತ ಬೇರೆಯಾಗಿ ಏನೂ ಇಲ್ಲ ಅನ್ನೋ ತಿಳುವಳಿಕೆನೇ ಈ ದುಃಖದ ಹೊಡೆದಾಕೋದಕ್ಕೆ ಕಾರಣವಾಗುತ್ತೆ ಹೊರತು ಇಲ್ಲಾಂದ್ರೆ ಯಾವ ಕಾರಣದಿಂದಲೂ ದುಃಖ ಹೋಗಲ್ಲ.
ಎರಡನೇದು ಕಾಣ್ತಾ ಇದೆ ಆದರೂ ದುಃಖ ಹೋಗಬೇಕು ಶಬ್ದಕ್ಕೆ ಅರ್ಥವೇ ಇಲ್ಲ. ಅದಕ್ಕೆ ಅವರು ಪ್ರಜಾಪತಿ ಬ್ರಹ್ಮ ಹಿರಣ್ಯ ಗರ್ಭ ಮೊಟ್ಟ ಮೊದಲು ತೋರ್ಕೊಂಡು ಎಲ್ಲ ಕಡೆಯಲ್ಲೂ ನೋಡ್ತಾ ಇದ್ದಾನೆ, ಬರೀ ನೀರು, ಏನೂ ಇಲ್ಲವೇ ಇಲ್ಲ. ನೀರು ಅಂದ್ರಲ್ಲಿ ಪಂಚಭೂತಗಳ ಸೂಕ್ಷ್ಮಾವಸ್ಥೆ ಅಂತ, ಏನೂ ಇಲ್ಲವೇ ಇಲ್ಲ. ಭಯ ಆಗ್ಬಿಡ್ತು ಅವನಿಗೆ. ಭಯ ಆಯಿತು ಅಂದರೆ ಅಂಥ ಉಪಾಧಿ, ಪಂಚಭೂತಗಳನ್ನು ಶರೀರವಾಗಿ ಇಟ್ಕೊಂಡಿರೋದು, ಸಮಷ್ಟಿ ಮನೋರೂಪಿ, ಸಮಷ್ಟಿ ಪ್ರಾಣಶಕ್ತಿ. ಅವನಿಗೆ ಭಯ ಆಯಿತು ಅಂದರೆ ನಾವು ಈ ಪರಿಚ್ಛಿನ್ನವಾದ ಉಪಾಧಿಗಳನ್ನು ಹೀಗೆ ಇಟ್ಕೊಂಡು ಸುಖ ಪಡ್ತೀವಿ ಶಬ್ದಕ್ಕೆ ಅರ್ಥವೇ ಇಲ್ಲ. ಆದರೆ ನಮಗೊಂದು ಶಕ್ತಿ ಕೊಟ್ಟಿದ್ದಾನೆ ಪರಮಾತ್ಮ. ಇದಿಷ್ಟು ಸುಳ್ಳು ಅಂತ ತಿಳ್ಕೊಂಡಾಗ ದುಃಖ ಹೋಗಿದಂಥ ಶಕ್ತಿನೂ ಕೊಟ್ಟಿದ್ದಾನೆ. ಅದೇನೋ ನಗ್ತೀವಿ ಕನಸಲ್ಲಿ, ಏನೇನೋ ದುಃಖ ಅನುಭವಿಸ್ಬಿಟ್ಟು ಎಚ್ಚರ ಆಗ್ಬಿಡ್ತು ಅಂದ್ರೆ ನಮಗೆ ನಗು ಬರುತ್ತೆ. ಅಂದರೆ ಏನೂ ಇರಲೇ ಇಲ್ಲ ನೋಡು ಹ್ಯಾಕೆ ತೋರ್ಕೊಳ್ತು ಅಂತ ನಮಗೆ ಗೊತ್ತಾಗುತ್ತದು. ಅದು ಅನುಭವಿಸಿರೋದನ್ನೇ ಹೇಳ್ತಾ ಇರೋದೇ ಹೊರತು ಹೊಸದಾಗೇನೂ ಹೇಳ್ತಾ ಇಲ್ಲ ಆಚಾರ್ಯರು. ಪಾಪ ಇರೋ ಅನುಭವವನ್ನು ಟಚ್ ಮಾಡಿದರೆ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ನಮಗೆ ಗೊತ್ತಿಲ್ಲದೆ ಇರೋದು ಹೊಸದಾಗಿ ಹೇಳಿದ್ರಿಂದ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ, ಖಂಡಿತ ಆಗ್ತಿರ್ಲಿಲ್ಲ. ಇರೋ ಅನುಭವ ಇದು. ಈಶಾನಃ ಇತ್ಯಸ್ಯ ವ್ಯಾಖ್ಯಾ ಪ್ರಭು ಇತಿ. ಈಶಾನಃ ಅಂತ ಅವರೇ ಆಚಾರ್ಯರು ಗೌಡಪಾದಾಚಾರ್ಯರು ಬರೆದಿದ್ದಾರೆ. ಈಶಾನಃ ಅಂದ್ರೆ ಏನು ಅಂದರೆ ಪ್ರಭು, ಒಡೆಯ ಅಂತ ಅರ್ಥ. ಈಶಾನಃ ಎಂಬುದಕ್ಕೆ ವ್ಯಾಖ್ಯಾನವಾಗಿದೆ ಪ್ರಭು ಎಂಬುದು. ಆ ಪ್ರಭು ಅನ್ನೋದ್ರ ಏನರ್ಥ ಅಂತ ಕೇಳಿದ್ರೆ ದುಃಖ ನಿವೃತ್ತಿಂ ಪ್ರತಿ ಪ್ರಭವತಿ ಇತ್ಯರ್ಥ. ದುಃಖ ನಿವೃತ್ತಿಯ ವಿಷಯದಲ್ಲಿ ಅವನ್ನೇ ಶಕ್ತಿವಂತನು. ನಿಜವಾಗಿ ಶಕ್ತರಾಗಿದ್ದೇವೆ ನಾವು. ಎಲ್ಲ ದುಃಖಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಮಗೆ ಶಕ್ತಿ ಇದ್ದೇ ಇದೆ. ಅದ್ರ ಕಡೆ ಮನಸ್ಸು ಹೋಗ್ತಾ ಇಲ್ಲ ಅಷ್ಟೇ. ದುಃಖವೇ ಇಷ್ಟವಾಗ್ತಾ ಇದೆ ನಮಗೆ. ದುಃಖವೇ ಇಷ್ಟವಾಗ್ತಾ ಇರೋದ್ರಿಂದ ದುಃಖ ಇದೆಯೇ ಹೊರತು ದುಃಖ ಇಷ್ಟ ಆಗಲಿಲ್ಲ ಅಂದರೆ ಖಂಡಿತ ಈಗಲೇ ದುಃಖ ಇಲ್ಲ. ಸುಮ್ಮನೆ ಹೇಳ್ತಿರ್ಕಂಡ್ರೆ ಎಷ್ಟು ದುಃಖ ಅನುಭವಿಸ್ತಾ ಇದೀವಿ ನಾವು. ಅನುಭವಿಸ್ತಾ ಇದ್ದೀನಿ ಅನ್ನೋ ಶಬ್ದದಲ್ಲೇನೆ ನೀನು ಅದನ್ನು ನೋಡ್ತಾ ಇದೀಯ. ಇನ್ನು ಅನುಭವಿಸೋದು ಅಂದ್ರೆ ಏನಪ್ಪ, ತಲೆಯ ನೋವು ಅಂತ ಇಟ್ಕೊಳ್ಳೋಣ, ಅಥವಾ ಹೊಟ್ಟೆ ನೋವು ಅಂತ ಇಟ್ಕೊಳ್ಳೋಣ. ಹೊಟ್ಟೆಯ ನೋವು ಎಂಬುದು ನನಗೆ ಗೊತ್ತಾಗ್ತಾ ಇದೆ, ಹೌದು ತಾನೆ? ಗೊತ್ತಾದ್ಮೇಲೆ ತಾನೇ ನೀನು ಅನುಭವಿಸೋದು. ಗೊತ್ತಾಗ್ತಾ ಇದೆ ಅಂತ ಆದ್ರೆ ನೀನು ಅಂಟ್ಕೊಂಡಿಲ್ಲ ಅಂತ ಆಗತ್ತೆ. ಇದೆಲ್ಲ ಹೇಳ್ಬಿಡ್ಬೋದು ಸುಲಭವಾಗಿ, ಆದ್ರೆ ಹೊಟ್ಟೆ ನೋವು ಬಂದಾಗ ಗೊತ್ತಾಗುತ್ತೆ ನಿಮ್ಗೆ ಅಂತಾರೆ. ಅಲ್ಲಪ್ಪ, ನನಗಾದ್ರೂ ಬರ್ಲಿ ನಿನಗಾದ್ರೂ ಬರ್ಲಿ ಯಾರೋ ಅದಕ್ಕೆ ಅಂಟ್ಕೊಂಡಿಲ್ಲ. ನಾನು ನನಗೇ ಹೊಟ್ಟೆ ನೋವು ಅಂತ ನಾನು ಅನ್ಕೊಂಡ್ರು ನಾವು ತಪ್ಪು ತಿಳುವಳಿಕೆ ನಾನು ಬಿದ್ದವನೇ ಹೊರತು ಒಬ್ಬೊಬ್ಬರಿಗೆ ನೀನು ಸ್ಪೆಷಲ್ ಆಯಿತು. ಯಾರ್ಯಾರು ದೇಹೇಂದ್ರಿಯಗಳನ್ನು ನಾನು ತಂದ್ಕೊಂಡು ಅದರಲ್ಲಿ ದುಃಖ ಅನುಭವಿಸ್ತಾ ಇದ್ದೀನಿ ತಂದ್ಕೋತಿರೋ ಅದೆಲ್ಲ ತಪ್ಪು ತಿಳುವಳಿಕೆನೇ ಅದು. ಯಾಕೆ? ಅಂಥ ದೇಹಾದಿಗಳೇ ನಿಜವಾಗ್ಲೂ ನಾನಾಗಿದ್ರೆ ಹೇಗಯ್ಯ ಬಿಟ್ಬಿಟ್ಟು ನೀನು ಕನಸಿಗೆ ಹೋದೆ? ಈ ದೇಹ ಇಲ್ಲಿ ಬಿಸಾಕ್ಬಿಟ್ಟೆ, ಇಲ್ಲಿ ಮಲ್ಕೊಂಡಿರುತ್ತದೋ, ಆನಂದವಾಗಿ ಕನಸಿನಲ್ಲಿ ಇನ್ನೊಂದು ಯಾವುದೋ ಶರೀರ ತಗೊಂಡು ಅನುಭವಿಸ್ತಾ ಇರ್ತೀಯ, ಅಲ್ಲೂ ಸುಖ ದುಃಖ ಎಲ್ಲ ಅನುಭವಿಸ್ತಾ ಇರ್ತೀಯ. ನಿಜವಾಗ್ಲೂ ಶರೀರ ಇರೋದೇ ನನ್ನ ಸ್ವರೂಪವಾಗಿದ್ರೆ ನಿದ್ರೆಯಲ್ಲಿ ಯಾಕೆ ಶರೀರದ ತಿಳುವಳಿಕೆನೇ ಬರಲಿಲ್ಲ? ಆದರೂ ನಾನು ಇದ್ದೆ, ನನ್ನ ಸ್ವರೂಪಕ್ಕೇನು ಕೊರತೆ ಆಗಿರಲಿಲ್ಲ. ನಿದ್ರೆಯಲ್ಲಿದ್ದಾಗ ಶರೀರದ ತಿಳುವಳಿಕೆ ಇಲ್ಲ, ಶರೀರದ ಅಂಟಿಲ್ಲ, ಅಂದರೆ ಸಂಬಂಧ ಇಲ್ಲ ಅಂತ ಆಗಿ ನನ್ನಲ್ಲಿ ಕೊರತೆ ತೋರ್ತಿತ್ತು. ಯಾವ ಕೊರತೆನೂ ಇರಲಿಲ್ಲ ಅಂತ ಆದಮೇಲೆ ಶರೀರ ಸಂಬಂಧವೆಂಬುದು ಒಂದು ಕಾಲದಲ್ಲಿ ತೋರ್ಕೋತಾ ಇದೆ, ಇನ್ನೊಂದು ಕಾಲದಲ್ಲಿ ತೋರ್ಕೋತಾ ಇಲ್ಲ ಅಂತಾದರೆ ಅದು ನಿಜವಾಗಿಯೂ ನಮಗೆ ಸಂಬಂಧಪಟ್ಟಿಲ್ಲ. ಇದನ್ನು ಮತ್ತೆ ಚಿಂತನೆ ಮಾಡ್ಕೋಬೇಕು. ನಿಮಗಾಗಲ್ವಾ, ನಿಮಗೆ ಬಂದಾಗ ಹೇಗಾಗತ್ತೆ ಅಂತ ಯಾರನ್ನು ಕೇಳಿದ್ರು ಆಚಾರ್ಯರಿಗೂ ಕೇಳ್ಬೋದು ಬೇಕಿರೋ ಪ್ರಶ್ನೆನ. ಆದರೆ ಆಚಾರ್ಯರು ಹೇಳ್ತಾ ಇರೋದು ಯಾರ್ಯಾರ ಶರೀರದಲ್ಲಿ ಅಭಿಮಾನ ಪಟ್ಕೊಂಡ್ರು ಅವ್ರದ್ದೆಲ್ಲ ತಪ್ಪು ತಿಳುವಳಿಕೆನೇ ಹೊರತು. ಅದಕ್ಕೆ ಹಿರಣ್ಯ ಗರ್ಭನ ಉದಾಹರಣೆ ಕೊಟ್ಟಿದ್ದು ಶಾಸ್ತ್ರದಲ್ಲಿ. ಹಿರಣ್ಯ ಗರ್ಭನು ಕೂಡ ಶರೀರದಲ್ಲಿ ಅಭಿಮಾನ ಪಟ್ಕೊಂಡಾಗ ಭಯಪಟ್ಟ. ಹಿರಣ್ಯ ಗರ್ಭನು ಒಂದಾನೊಂದು ಶರೀರವನ್ನು ಅನ್ಕೊಂಡಾಗ ಬೇಜಾರಾಯಿತು. ಎಲ್ಲ ಬಂದಿದೆ ಶಾಸ್ತ್ರ. ಯಾಕೆ ಹಿರಣ್ಯ ಗರ್ಭನಿಗೆ ಬೇಜಾರು ಅಂತ? ಅಂಥ ಉತ್ಕೃಷ್ಟೋಪಾಧಿ ಪ್ರಪಂಚದಲ್ಲಿ ಯಾರ್ದೂ ಇಲ್ಲ. ಇಡೀ ತ್ರೈಲೋಕ್ಯ ಶರೀರ, ಎಲ್ಲ ದೇವತೆಗಳು ಅವನ ಅಂಗಗಳಪ್ಪ. ಈಗ ನಾವೆಲ್ಲ ಸುಖಕ್ಕೆ ದೇವತೆಗಳನ್ನು ಬಯಸ್ತೀವಿ. ವೈದಿಕರಾದ ದೇವತೆಗಳನ್ನು ಬಯಸ್ತಾರೆ, ಲೌಕಿಕರು ಬೇರೆ ಬೇರೆ ಪ್ರಯೋಜನ ಉಪಯೋಗಿಸ್ಕೋತಾರೆ. ಆದರೆ ಅದು ಎಲ್ಲವೂ ಹಿರಣ್ಯ ಗರ್ಭನೊಳಗೆ ತೋರ್ತಾ ಇರೋದು ಒಂದು ಅಂಶ. ಒಂದು ಇಂತಹ ಹಿರಣ್ಯ ಗರ್ಭನ ಶರೀರಕ್ಕಿಂತ ಏನಾಯ್ತು? ಅಹಮಾಸ್ಮಿ ಅಹಂ ಪರಬ್ರಹ್ಮ.
ಸದಾ ಭವಿ ಕದಾಚಿತ್ ಅಹಂ ನ ಅಪ್ರಿಯ. ಓದೋಣ ಅದೇನು ಬರ್ತಿರೋ, ಯಾರು ಬರ್ದಿರೋದು ನನಗೆ ಕಾಣಿಸಲ್ಲ. ಕೃಷ್ಣ ಕೋಳಿವಾಡ ಅಂತ. ಹೌದು, ನಾವು ಯಾವಾಗಲೂ ನಾವು ಅಪ್ರಿಯರಾಗಲ್ಲ ಅನ್ನೋ ಇದು ಬರಿತಾ ಇದ್ದಾರೆ. ಹೌದು, ಅಹಂ ನಾನು ಎಂಬುದು ನಮ್ಗೆ ಯಾವತ್ತೂ ಅಪ್ರಿಯವಾಗಲ್ಲ. ಆದರೆ ನಾನುವಿನ ನಿಜ ಸ್ವರೂಪ ಅಪ್ರಿಯತೆ ಕಾರಣವೇ ಇಲ್ಲ. ಅಲ್ಲಿ ನಿಜವಾಗಿ ನಾನು ಯಾವುದೋ ಅದು ನಮ್ಗೆ ಅಪ್ರಿಯವಾಗಲ್ಲ. ನಾನು ಎಂಬುದು ತೋರಿಕೆಯಲ್ಲೂ ನಮ್ಗೆ ಅಪ್ರಿಯತೆ ಬರುತ್ತೆ ಕೆಲವು ಸಲ. ಅದಕ್ಕೇ ಈಗ ನಾನು ಅನ್ನೋದು ಯಾವಾಗಲೂ ಹೀಗೆ ಉಳ್ಕೊಂಡಿದ್ರೆ ಇಷ್ಟ ಆಗಲ್ಲ ಮನುಷ್ಯನಿಗೆ. ನಾನು ಇಲ್ಲದೇ ಇರೋವಂಥ ಒಂದು ಸಂದರ್ಭ ಇದೆಯಲ್ಲ, ನಿದ್ರೆ, ಅದು ಜಾಸ್ತಿ ಸುಖ ಕೊಡುತ್ತದು. ಅಂದರೆ ನಾನು ಎಂಬುದು ತೋರಿಕೆಯ ನಾನು ಆದರೂ ಅದು ಏನು ಇಷ್ಟ ಆಗಲ್ಲ. ಆದರೆ ನಾನು ಅನ್ನೋದು ನಾನು ಏನು ಆಗಿದ್ದೀನೋ, ಕೇವಲ ನಾನು ಎಂಬ ಪ್ರತ್ಯಯವೂ ಇಲ್ಲದ ನಾನು, ಅದು ನಿಜವಾಗಿ ಸುಖಕ್ಕೆ ಕಾರಣ, ಆನಂದಕ್ಕೆ ಕಾರಣ. ಅದೇನೆ ನಾವು ಹಾಗೆ ಇದ್ದೂ ಇದ್ದೀವಿ. ಅದನ್ನು ನಾವು ಚಿಂತನೆಯಿಂದ ಬಲಪಡಿಸಿಕೊಂಡು ನಾನು ಈ ಎಚ್ಚರ ಕನಸು ನಿದ್ರೆಗಳೆಂಬ ಯಾವ ದುಃಖಕ್ಕೂ ಸಂಬಂಧಪಡದವನೋ, ನನ್ನ ಸ್ವರೂಪದಲ್ಲಿ ಚಿನ್ಮಾತ್ರ ಸ್ವರೂಪದಲ್ಲಿ ಯಾವ ದುಃಖವೂ ಯಾವಾಗಲೂ ಇಲ್ಲ. ದೇಹೇಂದ್ರಿಯ ಮನೋಬುದ್ಧಿಗಳನ್ನು ನಾನು ತಂದುಕೊಂಡಾಗ ಮಾತ್ರ ದುಃಖ ತೋರ್ತಾ ಇದೆ ಅನ್ನೋದು ನಮ್ಮದೇ ಅನುಭವ. ನಮ್ಮ ಅನುಭವನೇ ತಾನೇ. ದೇಹೇಂದ್ರಿಯಗಳು ತೋರಿಕೊಂಡಾಗ, ದೇಹೇಂದ್ರಿಯಗಳಲ್ಲಿ ಅಭಿಮಾನ ಪಟ್ಕೊಂಡಾಗ ದುಃಖ ಆಗ್ತಾ ಇದೆ ಅನ್ನೋದು ನಮ್ಮದೇ ತಾನೇ ಅನುಭವ. ಆ ಅನುಭವ ಇಟ್ಕೊಂಡ್ರೆ ನಾವು ಖಂಡಿತವಾಗಿ ಅದನ್ನು ಗುರುತಿಸ್ಕೋಬೇಕು. ಅನುಭವ ಇದೆ, ಅದನ್ನು ಗುರುತಿಸ್ಕೋಬೇಕು. ಅದನ್ನು ಗುರುತಿಸ್ಕೊಂಡು ಅದ್ರ ಜೊತೆ ನಿತ್ಯ ಸಂಬಂಧ ಉಳಿಸ್ಕೋಬೇಕು. ನಾವು ಈ ನಿತ್ಯ ಸಂಬಂಧವನ್ನು ಈ ಕಡೆಗೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಆ ಕಡೆಗೆ ಇಟ್ಕೊಂಡಾಗ ನಾವು ದುಃಖ ನಿವೃತ್ತಿಯ ವಿಷಯದಲ್ಲಿ ಖಂಡಿತವಾಗಿ ಶಕ್ತರಾಗಿದ್ದೇ ಇದ್ದೇವೆ. ಇದು ಆಗಿಲ್ಲ ಅಂತಿದ್ರೆ ಶಾಸ್ತ್ರಕಾರ ಬರೀತಿರ್ಲಿಲ್ಲ, ಅದು ಮಾತ್ರ ಸತ್ಯ. ಇದು ಈ ದುಃಖ ನಿವೃತ್ತಿ ಅನ್ನೋದು ನಮ್ಗೆ ಯಾವತ್ತೂ ಆಗೋದೇ ಇಲ್ಲ. ದ್ವೈತದ ತಿಳುವಳಿಕೆ ಹೋಗೋದೇ ಇಲ್ಲ. ನಮ್ಮ ಹಣೆ ಬರವೇ ಇಷ್ಟು ಅಂತಾಗಿದ್ರೆ ಶಾಸ್ತ್ರ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೊಂದು ಉಪನಿಷತ್ತುಗಳಲ್ಲಿ ಈ ವಿಚಾರಗಳನ್ನೆಲ್ಲ ಯಾಕೆ ಬರೀತಿತ್ತು? ಆಗತ್ತೆ ಅಂತ ತಾನೇ ಬರೆದಿರೋದು. ಮತ್ತೆ ತತ್ವವನ್ನು ತಿಳ್ಕೊಂಡಂತಹ ಋಷಿಗಳು ಮುನಿಗಳು ಈಗೀಗಿದ್ದಂಥವರು ಕೂಡ ತತ್ವವನ್ನು ತಿಳ್ಕೊಂಡವರು ದುಃಖ ಅನ್ನೋದು ನಮ್ಗೆ ಇಲ್ಲಪ್ಪ, ನಮ್ಮ ಸ್ವರೂಪದಲ್ಲಿ ದುಃಖದ ಸಂಬಂಧ ಇಲ್ಲ, ನಮಗೆ ಇನ್ನೊಂದರ ಸಂಪರ್ಕ ಬಂದಾಗ ಮಾತ್ರ ದುಃಖ ಬರುತ್ತೆ, ಅದು ತೋರಿಕೆ ಅಷ್ಟೇನೆ, ಅದು ಸತ್ಯವಾಗೇನಿರಲ್ಲ ಅಂತ ಹೇಳ್ಕೊಡ್ತಾ ಇರೋದ್ರಿಂದ ದುಃಖ ನಿವೃತ್ತಿಗೆ ನಾವು ಸರ್ವಥಾ ಶಕ್ತರಾಗಿದ್ದೇವೆ. ತದ್ವಿಜ್ಞಾನ ನಿಮಿತ್ತತ್ವ ದುಃಖ ನಿವೃತ್ತೇ. ಆ ತುರಿಯನು ಅದು ಹೇಗೆ ದುಃಖ ನಿವೃತ್ತಿಗೆ ಸಮರ್ಥನಾಗಿದ್ದಾನೆ ಅಂದರೆ, ಆ ತುರಿಯನ ಜ್ಞಾನ. ತುರಿಯ ಅಂದರೆ ಏನು? ಅದು ನಮ್ಮ ಸ್ವರೂಪ. ಎಚ್ಚರ ಕನಸು ನಿದ್ರೆಗಳಿಗೆ ಆಧಾರವಾಗಿ ಅವುಗಳ ಸಂಬಂಧವಿಲ್ಲದೆ ಏಕನಾಗಿ ಶುದ್ಧನಾಗಿರುವ ನನ್ನನ್ನೇ ಶಾಸ್ತ್ರದಲ್ಲಿ ತುರಿಯ ಅಂತ ಹೇಳ್ತಾ ಇದೆ ಅಂತ ಹೇಳಿ ನಮ್ಮ ಸ್ವರೂಪವನ್ನು ಇದ್ದದ್ದನ್ನಿದ್ದಾಗೆ ಅನುಭವ ಪರ್ಯಂತ ಅರ್ಥ ಮಾಡಿಕೊಂಡ್ರೆ ಆ ವಿಜ್ಞಾನ ನಿಮಿತ್ತವಾಗಿಯೇ ದುಃಖ ನಿವೃತ್ತಿ ಆಗತ್ತೆ ಅಂತ. ಆದ್ದರಿಂದ ತುರಿಯನು ಖಂಡಿತವಾಗಿ ದುಃಖ ನಿವೃತ್ತಿಗೆ ಶಕ್ತನಾಗಿದ್ದಾನೆ. ಅವ್ಯಯ ನವ್ಯೇತಿ. ಅವ್ಯಯನು ಎಂದರೆ ನವ್ಯೇತಿ, ವ್ಯಯವಾಗುವವನಲ್ಲ, ಕ್ಷೀಣವಾಗುವವನಲ್ಲ, ಹಾಳಾಗುವವನಲ್ಲ ಅಂತ. ಸರ್, ಅದ್ಯಾಕೆ ಈ ಪ್ರಶ್ನೆ ಬಂತು ಅಂದರೆ, ಸರಿ ಸ್ವಾಮಿ, ತುರಿಯನ ತಿಳುವಳಿಕೆ ಮಾಡ್ಕೊಂಡ್ವಿ, ದುಃಖನೂ ಹೋಯ್ತು, ಅದು ಹೋಗ್ಬಿಟ್ರೆ ಆ ತುರಿಯನ ತಿಳುವಳಿಕೆನೂ ಹೋಗ್ಬಿಡುತ್ತೆ, ಆ ತುರಿಯನೂ ಹೊರಟೋಗ್ಬಿಟ್ರೆ ಅಂದರೆ ಇಲ್ಲ. ತುರಿ ಅಂತ ಯಾವುದನ್ನು ಹೇಳ್ತಾ ಇದ್ದೀವಿ ಅಂದರೆ, ಯಾವುದು ಈಗ ಏನಾದರೂ ಒಂದು ಹೋಗಬೇಕು ಅಂದರೆ ಅದು ಹುಟ್ಟಿರಬೇಕು, ವ್ಯತ್ಯಾಸವಾಗಬೇಕು, ಹೋಗಬೇಕು. ಈ ಹುಟ್ಟಿರಬೇಕು, ಹೋಗಬೇಕು ಅನ್ನೋದು ದೇಶಕಾಲಗಳ ಒಳಗೆ, ಅವಸ್ಥೆಯ ಒಳಗೆ ತೋರುವ ವಿಷಯಗಳು, ಅವುಗಳು ಪರಿಚ್ಛಿನ್ನವಾಗಿರುತ್ತೆ. ಆದರೆ ಯಾರು ಎಚ್ಚರ ಕನಸು ನಿದ್ರೆಗಳಿಗೆ ಸಾಕ್ಷಿಯಾಗಿ ಆಧಾರವಾಗಿದ್ದಾನೋ ಅವನು ಪರಿಚ್ಛಿನ್ನ ಅಲ್ಲ, ದೇಶಕಾಲಗಳ ಒಳಗಿಲ್ಲ. ದೇಶಕಾಲಗಳನ್ನು ಸಾಕ್ಷಿಯಾಗಿ ನೋಡುತ್ತಿರುವ ನಾವು ನಮ್ಮ ನಿಜ ಸ್ವರೂಪ ಯಾವ ಕಾರಣಕ್ಕೂ ಹಾಳಾಗಿ ಹೋಗಲ್ಲ. ಒಂದು ಸಲ ಇದ್ರೆ ಜ್ಞಾನವಾಯಿತು, ಅನುಭವದಲ್ಲಿ ನೆಲೆ ನಿಂತ್ಕೊಂಡ್ವಿ ಅಂದರೆ ಇನ್ನು ಮತ್ತಿನ್ನೊಂದು ಕಾಲದಲ್ಲಿ ನಮಗೆ ದುಃಖ ಬರ್ಬೋದು ಅಂತ ಆಗೋದೇ ಇಲ್ಲ. ಸ್ವರೂಪ ನವ್ಯಭಚರತಿ ಇತಿ ಯಾವತ್, ಸ್ವರೂಪದಿಂದ ಅವನು ಯಾವತ್ತು ಜಾರಿ ಬೀಳುವುದಿಲ್ಲ. ಸ್ವರೂಪದಿಂದ ಜಾರಿ ಬೀಳೋದಿಲ್ಲ. ತುರಿಯನೇ ನಮ್ಮ ಸ್ವರೂಪ ಅಂತ ಹೇಳ್ತಾ ಇದೆ. ಆ ಸ್ವರೂಪದಿಂದ ಜಾರಿ ಬೀಳುವುದಿಲ್ಲ ನಾವು ಅಂತಲೇ ಅರ್ಥ. ಅಂದರೆ ಈಗಲೂ ನಾವು ಬಿದ್ದಿಲ್ಲ, ಈಗ ಹೀಗೆ ತಿಳ್ಕೊಬೇಕೇ ಹೊರತು ಈಗ ನಾವು ದೇಹೇಂದ್ರಿಯಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀವಿ.
ಆಮೇಲೆ ಒಂದಿನ ಯಾವತ್ತೋ ತುರಿಯನ ಆಗ್ತೀವಿ, ಆಗೋದಲ್ಲ ಇದು, ಇರೋದು. ನಾವು ಈಗಲೂ ಪರಮಾತ್ಮನೇ ಆಗಿದ್ದೀವಿ, ಪರಮಾತ್ಮನಿಗಿಂತ ಬೇರೆಯಾಗಿಲ್ಲ. ಆ ಪರಮಾತ್ಮ ಸ್ವರೂಪರೇ ಆಗಿರೋದ್ರಿಂದ ಆ ಸ್ವರೂಪ ಹೋಗೋಲ್ಲ ನಮ್ಮದು. ಸ್ವರೂಪ ಅಂತ, ತನ್ನದಾದ ರೂಪ. ತನ್ನದಾದ ರೂಪ ಅಂದಮೇಲೆ ಅದು ಹೋಗಬಾರ್ದು. ಹೋಗ್ಬಿಟ್ರೆ ತನ್ನ ರೂಪ ಅಲ್ಲ. ಬೆಂಕಿಗೆ ತನ್ನದಾದ ರೂಪ ಯಾವುದು? ಬಿಸಿ, ಬಿಸಿ ಬೆಳಕು. ಬೆಂಕಿಯ ಬಿಸಿ ಬೆಳಕು ಯಾವ ದೇಶದಲ್ಲೂ ಯಾವ ಕಾಲದಲ್ಲೂ ಹೋಗಲ್ಲ. ಹಾಗೇನೆ ದೇಶ ಕಾಲಗಳ ಒಳಗೆ ನಾವಿದ್ದೇವೆ ಅಂತ ಅಂದ್ಕೊಂಡಾಗಲೂ ನಮ್ಮ ಸ್ವರೂಪ ಏನೂ ಆಗಿಲ್ಲ, ಈಗಲೂ ಹೋಗಿಲ್ಲ. ಈಗಲೂ ಹೋಗಿಲ್ಲ ಅಂತ ಆದ್ದರಿಂದಲೇ ಅದನ್ನು ತಿಳ್ಕೊಂಡ ತಕ್ಷಣ ನಮಗದು ಈ ದುಃಖದ ಅಂಟು ಇರೋಲ್ಲ. ಸ್ವರೂಪದಿಂದ ಅವನು ಯಾವತ್ತೂ ಜಾರಿ ಬೀಳುವುದಿಲ್ಲ ಅಂತ ಅರ್ಥ. ಇದಕ್ಕೆ ಕುತಃ ಯಸ್ಮಾತ್ ಅದ್ವೈತಃ ಸರ್ವಭಾವಾನಾಂ. ಯಾಕಪ್ಪ ಅವನು ಸ್ವರೂಪದಿಂದ ಜಾರಿ ಬೀಳೋಲ್ಲ ಅಂದರೆ, ಅವನು ಎಲ್ಲ ಭಾವಗಳು, ವಿಶ್ವ ತೇಜಸ ಪ್ರಾಜ್ಞರೆಂಬ ಭಾವಗಳು, ಜೀವಗಳು, ತೋರಿಕೆಗಳು ತೋರ್ತಾ ಇರುವಾಗಲೂ ಅವನು ಅದ್ವೈತನೇ. ಈ ವಿಶ್ವ ತೈಜಸ ಪ್ರಾಜ್ಞರು ತೋರ್ತಾ ಇದ್ದಾರೆ, ಅವರುಗಳಿದ್ದಾರೆ. ಇದು ಎಚ್ಚರ ಅಂತ ಒಂದಿದೆ, ಎಚ್ಚರದಲ್ಲಿ ನಾನೊಬ್ಬ ಹೀಗಿದ್ದೀನಿ, ನನಗಿಂತ ಬೇರೆಯಾಗಿಯವರುಗಳೆಲ್ಲ ಇದೆ ಅಂತ ಅನ್ಕೋತಾ ಇರೋವಾಗಲೂ ಈ ಎಲ್ಲ ತಿಳುವಳಿಕೆಯು ಕೇವಲ ಚಿನ್ಮಾತನಾದ ನನಗೆ ಆಗ್ತಾ ಇರೋದದು. ಆ ದೃಷ್ಟಿಯಲ್ಲಿ ನಾನು ಈಗಲೂ ಈ ಎಲ್ಲ ಭಾವಗಳು ತೋರ್ಕೋತಾ ಇರುವಾಗಲೂ ನಾನು ಅದ್ವೈತ ಸ್ವರೂಪನೇ ಆಗಿದ್ದೀನಿ. ಹಾಗೆ ಶಾಸ್ತ್ರ ಹೇಳಕ್ಕೆ ಹೊರತು ನೀನು ಒಂದಿನ ಅದ್ವೈತ ಸ್ವರೂಪನ ಆಗ್ತೀಯ ಅಂತ ಹೇಳಲ್ಲ. ಆಗೋದಾದ್ರೂ ಹೋಗುತ್ತದು. ಯಾವುದು ಯತ್ ಕೃತಕಂ ತದನಿತ್ಯಂ, ಯಾವುದು ಕೃತಕವೋ, ಹೊಸದಾಗಾಯಿತೋ, ಕರ್ಮಗಳಿಂದ ಆಯಿತೋ, ಅದು ಹೊರಟೋಗುತ್ತೆ. ಆದರೆ ನಾವು ಅದ್ವೈತ ಸ್ವರೂಪವನ್ನು ಹೊಂದಿದಾಗ ದುಃಖ ನಿವೃತ್ತಿ ಆಗತ್ತೆ ಅಂತ ಹೇಳ್ತಾ ಇರೋದು. ಈಗಲೂ ಅದ್ವೈತ, ಅದಕ್ಕೆ ತದ್ವಿಜ್ಞಾನ ನಿಮಿತ್ತತ್ವ ಅಂತಂದ್ರು. ಅವನನ್ನು ತಿಳಿದುಕೊಳ್ಳೋದ್ರಿಂದ, ಪಡ್ಕೊಳ್ಳೋದ್ರಿಂದ ಅಲ್ಲ. ಇಲ್ಲಿ ತಿಳ್ಕೊಳ್ಳೋದೇ ಪಡ್ಕೊಳ್ಳೋದು ಅಂದ ಅವನು ಈ ಎಲ್ಲ ಭಾವಗಳು ತೋರಿಕೊಂಡಾಗಲೂ ತೋರದೇ ಇರೋವಾಗಲೂ. ಈಗ ಎಚ್ಚರ ಕನಸುಗಳಲ್ಲಿ ದ್ವೈತ ಅನ್ನೋದು ತೋರ್ತಾ ಇದೆ. ಹೀಗೆ ತೋರುವಾಗಲೂ ಇಡೀ ಎಚ್ಚರವು ನನ್ನಲ್ಲಿಯೇ ತೋರಿದ್ದು, ಹೌದಾನೆ? ಅಂದಮೇಲೆ ಈಗಲೂ ನಾನು ಅದ್ವೈತ ಸ್ವರೂಪವನ್ನು ಬಿಟ್ಕೊಂಡಿಲ್ಲ. ಇಡೀ ಕನಸು ನನ್ನಲ್ಲೇ ತೋರಿತು, ನನ್ನಿಂದಲೇ ಹುಟ್ಟಿ, ನನ್ನಲ್ಲೇ ತೋರಿ, ನನ್ನಲ್ಲೇ ಅಡಗ್ತು ಅನುಭವ. ಅದು ಆಗಲೂ ನನ್ನ ಅದ್ವೈತ ಸ್ವರೂಪ ಏನೂ ಆಗಿಲ್ಲ. ಈಗ ಭಾವಗಳು ತೋರ್ಕೊಳ್ಳಿಲ್ಲ ಅಂತ ಇಟ್ಕೊಳ್ಳಿ, ನಿದ್ರೆಯಲ್ಲಿ ತೋರ್ಕೊಂಡಿಲ್ಲ, ಆಗಲೂ ನಾನು ಅದ್ವೈತ ಸ್ವರೂಪವನ್ನು ಬಿಟ್ಕೊಂಡಿಲ್ಲ. ಈ ವಿಷಯಗಳು ಅಥವಾ ಭಾವಗಳು, ಜೀವಗಳು, ಧರ್ಮಗಳು, ಇವುಗಳು ತೋರ್ಕೊಳ್ಳದೇ ಇರಲಿ, ನನ್ನ ಅದ್ವೈತ ಸ್ವರೂಪದಲ್ಲಿ ಯಾವ ವ್ಯತ್ಯಾಸವೂ ಯಾವಾಗಲೂ ಆಗಿಲ್ಲ. ಈ ದೇಹೇಂದ್ರಿಯ ಮನೋಬುದ್ಧಿಗಳ ಸಂಪರ್ಕ ನನಗೆ ಯಾವಾಗಲೂ ಬಂದಿಲ್ಲ. ಹಾಗೆ ಬಂದಿಲ್ಲದೆ ಇರೋದ್ರಿಂದಲೇ ಬಂದಿದೆ ಅಂತ ಅಂದ್ಕೊಳ್ಳೋದು ತಪ್ಪು ತಿಳುವಳಿಕೆ. ಇದು ನಿಜವಾಗ್ಲೂ ಬಂದಿದ್ದಿದ್ರೆ ತಪ್ಪು ತಿಳುವಳಿಕೆ ಆಗ್ತಿರ್ಲಿಲ್ಲ. ಇದು ಹಾವು ನಿಜವಾಗಲ್ಲ, ಹಾವಿದ್ದಿದ್ರೆ ಅದನ್ನು ತಪ್ಪು ತಿಳುವಳಿಕೆ ಏನಲ್ಲ, ಹಗ್ಗವನ್ನು ಹಾವಾಗಿ ನೋಡೋವಾಗ ತಾನೇ ತಪ್ಪು ತಿಳುವಳಿಕೆ ಅದು. ಹಾಗೆ ನಿಜವಾಗಿ ಶರೀರೇಂದ್ರಿಯಗಳು ನಾನಾಗಿದ್ದಿದ್ರೆ ಖಂಡಿತವಾಗಿ ಅದು ತಪ್ಪು ತಿಳುವಳಿಕೆ ಅಲ್ಲ, ಅದೇ ಸತ್ಯವಾದ ತಿಳುವಳಿಕೆ ಆಗ್ತಿತ್ತು. ಆದರೆ ಒಂದು ಸಲ ಇದು ತೋರುತ್ತೆ, ಇನ್ನೊಂದು ಸಲ ತೋರೋದೇ ಇಲ್ಲ ಅಂತ. ಆದ್ದರಿಂದಲೇ ಇವುಗಳು ನಿಜವಾದ ತಿಳುವಳಿಕೆ ಎಲ್ಲ, ಇದು ಸತ್ಯ ಅಲ್ಲ. ಯಾವಾಗಲೂ ಇದು ತೋರ್ಕೊಳ್ಳದೆ ಇಟ್ಟರು ನಾನು ಅದ್ವೈತ ಸ್ವರೂಪನೇ ಆಗಿದ್ದೇನೆ. ರಜ್ಜು ಸರ್ಪವತ್ ಮೃಷಾತ್ವಾತ್, ಹಗ್ಗದ ಹಾವಿನಂತೆ ಆ ಎಲ್ಲ ಭಾವಗಳು, ವಿಷಯಗಳು, ವಸ್ತುಗಳು ಎಂಬುದೆಲ್ಲವೂ ಸುಳ್ಳಾಗಿರುವುದರಿಂದ ಹಗ್ಗದ ಹಾವಿಗೆ ಎಷ್ಟು ಬೆಲೆಯೋ ಈ ಆತ್ಮನಲ್ಲಿ ತೋರುತ್ತಿರುವ ಎಚ್ಚರ ಕನಸು ನಿದ್ರೆ ವಿಶ್ವ ತೇಜಸ ಪ್ರಾಜ್ಞರು ಇಷ್ಟೇನೆ. ಇವನನ್ನೇ ಆ ರೀತಿ ನೋಡ್ತಾ ಇರೋದಾದ್ದರಿಂದ ಅವುಗಳು ಯಾವುದು ನಿಜ ಅಲ್ಲ. ಆಗಲೂ ಇವನು ಅದ್ವೈತನೇ. ಸ ಏಷ ದೇವ ದ್ಯೋತನಾಥ್, ಇವನು ದೇವನು. ದೇವನು ಅಂದರೆ ಬೆಳಗುವವನು ಅಂತ. ದ್ಯೋತನಾಥ್ ದೇವ, ದ್ಯುದೀಪ್ತವು, ದ್ಯು ಅಭಿಗಮನೇನೂ ಇದೆ, ದ್ಯುದೀಪ್ತವು ಅಂತಿದೆ. ದಿವು ಕ್ರೀಡಾ ವಿಜಿಗೀಷಾನೂ ಇದೆ. ಯಾವುದಲ್ಲ ಆಗಲಿ ದೇವ ಅನ್ನೋ ಶಬ್ದ ಏನು ಹೇಳುತ್ತೆ ಅಂದರೆ ಬೆಳಗುವವನು, ಅರಿಯುವವನು ಅಂತ. ಅರಿಯುವವನು ಅಂದರೂ ಕೂಡ ಅರಿವಿನ ಸ್ವರೂಪ ಅಂತ ಹೇಳ್ತಾ ಇದೆಯಾ ಹೊರತು ಅರಿಯುವ ಕ್ರಿಯೆ ಮಾಡೋನಲ್ಲ. ಇವನು ಯಾವಾಗಲೂ ಅರಿಯುವವನೇ, ಅಂದರೆ ಅರಿವೇ ಈತನ ಸ್ವರೂಪವಾಗಿರೋದ್ರಿಂದ ಇವನು ದೇವನು ಅಂತ ಹೇಳ್ತಾ ಇರೋದ್ರಿಂದ ಅಂಟ್ಕೊಂಡಿಲ್ಲ ಅಂತ ಹೇಳಕ್ಕೆ. ಸೂರ್ಯನು ಎಲ್ಲವನ್ನೂ ಬೆಳಗುತ್ತಿದ್ದಾನೆ ಅಂತ ಹೇಳ್ತಾ ಇರೋದು ಸೂರ್ಯ ಯಾವುದಕ್ಕೂ ಅಂಟ್ಕೊಂಡಿಲ್ಲ ಅಂತ ಹೇಳೋಕ್ಕೆ.
ಅವನಿಗೆ ಕೊಚ್ಚೆಯನ್ನು ಬೆಳಗ್ತಾನೆ, ದೊಡ್ಡ ಅರಮನೆಯನ್ನು ಬೆಳಗ್ತಾನೆ ಸೂರ್ಯ. ಯಾವುದಕ್ಕಾರು ಅಂಟ್ಕೊಂಡಿದ್ದಾನೆ? ಅರಮನೆಯನಿಗೂ ಅಂಟ್ಕೊಂಡಿಲ್ಲ, ಕೊಚ್ಚೆಗೂ ಅಂಟ್ಕೊಂಡಿಲ್ಲ, ಬೆಳಗೋನಾದ್ರಿಂದಲೇ. ಹಾಗೆ ಬೆಳಗ್ತಾ ಇದ್ದಾನೆ ಎನ್ನುವ ಶಬ್ದ ಅವನು ಇದಕ್ಕೆ ಯಾವಾಗಲೂ ತ್ರಿಶ್ವಪಿ ಕಾಲೇಶು ಸನ ಸಂಬದ್ಧತೆ. ಅವನು 3 ಕಾಲಗಳಲ್ಲಿಯೂ ಅಂದರೆ ಹುಟ್ಟಿದಾಗಲೂ, ತೋರಿಕೊಂಡಾಗಲೂ, ಅಡಗಿದಾಗಲೂ ಆ ಸ್ವರೂಪದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ನೋಡ್ತಾ ಇದ್ದಾನೆ, ಹುಟ್ಟುತ್ತೂ ನೋಡ್ತಾನೆ, ತೋರ್ತಾ ಇದೆ ನೋಡ್ತಾನೆ, ಅಡಗ್ತು ಅಂತಲೂ ಗೊತ್ತಾಗುತ್ತೆ ಅಷ್ಟೇ. ತುರ್ಯಃ ಚತುರ್ಥಃ ವಿಭುಃ ವ್ಯಾಪಿ ಸ್ಮೃತಃ. ಆ ತುರ್ಯನು ಚತುರ್ಥನು, ತುರ್ಯ ಅಂದರೆ ಚತುರ್ಥ ಅಂತ, ಅವನು ವಿಭುವಾಗಿದ್ದಾನೆ. ವಿಭು ಅಂದರೆ ವ್ಯಾಪಿಯಾಗಿದ್ದಾನೆ ಅಂತ ಅರ್ಥ. ಸ್ಮೃತಃ ಅಂದರೆ ಈ ರೀತಿ ಶ್ರುತಿ ಸ್ಮೃತಿಗಳಲ್ಲಿ ಹೇಳಲ್ಪಟ್ಟಿದ್ದಾನೆ. ನಮ್ಮ ಸ್ವರೂಪವು ಯಾವಾಗಲೂ ಸರ್ವವ್ಯಾಪಕವಾದ ಚೈತನ್ಯ ಸ್ವರೂಪವು ಎಂದು ಎಲ್ಲ ಕಡೆಯಲ್ಲೂ ಶ್ರುತಿಗಳಲ್ಲಿ ಹೇಳಲ್ಪಟ್ಟಿದೆ. ಅನಂತನು ಅಂತ ಹೇಳಲ್ಪಟ್ಟಿದೆ. ವಿಶ್ವಾದೀನಾಂ ಸಾಮಾನ್ಯ ವಿಶೇಷ ಭಾವ ನಿರೂಪ್ಯತೆ. ತುರ್ಯ ಯಾಥಾತ್ಮ್ಯ ಅವಧಾರಣಾರ್ಥಂ. ಈ ವಿಶ್ವಾದಿಗಳಿದೆಯಲ್ಲ, ವಿಶ್ವತೈಜಸ ಪ್ರಾಜ್ಞ, ಇವರುಗಳಿಗೆ ಸಾಮಾನ್ಯ ಮತ್ತು ವಿಶೇಷ ಭಾವವನ್ನು ಈ ನಿರೂಪಣೆ ಮಾಡ್ತಾರೆ. ಈ ಸಾಮಾನ್ಯ ವಿಶೇಷ ಭಾವ ನಿರೂಪಣೆ ಅಂದ್ರೇನು? ಸಾಮಾನ್ಯ ಅಂದರೆ ಎಲ್ಲ ಕಡೆಯಲ್ಲೂ ಇರೋದು, ವಿಶೇಷ ಅಂದರೆ ಅದು ಒಂದೇ ಇರೋದು. ಗೊತ್ತಾಯ್ತಾ? ಮಣ್ಣು, ಗಡಿಗೆ, ಕುಡಿಕೆ, ಮಡಕೆ ಎಂಬುದೆಲ್ಲವೂ ವಿಶೇಷ, ಮಣ್ಣು ಎಂಬುದು ಸಾಮಾನ್ಯ. ಎಷ್ಟನ್ನು ನೋಡಿದಾಗ ಯಾವುದು ಸಮಾನವಾಗಿ ಕಾಣುತ್ತೋ ಅದು ಸಾಮಾನ್ಯ. ಇದೊಂದು ಇಲ್ಲಿ ಮಾತ್ರ ಇರೋದು, ಇದು ಅಲ್ಲಿಗೆ ಬಂದಿಲ್ಲ ಅಂತ ಆದರೆ ಅದು ವಿಶೇಷ. ಈಗ ವಿಶ್ವಾದಿಗಳೆಲ್ಲರೂ ವಿಶೇಷರು, ಆತ್ಮನೇ ನಮ್ಮ ಸ್ವರೂಪವೇ ಸಾಮಾನ್ಯ. ಈ ವಿಶ್ವಾದಿಗಳಿಗೆ ಈ ಸಾಮಾನ್ಯ ವಿಶೇಷ ಭಾವವನ್ನು ಈಗ ನಿರೂಪಣೆ ಮಾಡ್ತಾರೆ. ಯಾಕಪ್ಪ ಅಂದರೆ ತುರ್ಯನ, ಚತುರ್ಥನಾದ, ಸರ್ವವ್ಯಾಪಕನಾದ, ವಿಭುವಾದ, ನಮ್ಮ ಸ್ವರೂಪವಾದ ಆ ಪರಮಾತ್ಮನನ್ನು, ಅದರ ನಿಜ ಸ್ವರೂಪವನ್ನು ನಿರ್ಧಾರಣೆ ಮಾಡಿಕೊಳ್ಳುವುದಕ್ಕಾಗಿ. ಎಷ್ಟು ಥರ ಹೇಳ್ತಾರಲ್ಲ ಪಾಪ, ಹೇಳ್ತಾನೇ ಇರ್ತಾರೆ, ಅಷ್ಟು ಕೋಟಿ ವರ್ಷದಿಂದ ಹೇಳ್ತಾನೆ ಇರ್ತಾರೆ ಮಹಾತ್ಮರುಗಳು. ನಾವು ಅದು ಎಷ್ಟು ನೋಡೇ ಬಿಡೋಣ, ಅದು ಹ್ಯಾಕೆ ತಿಳಿಸ್ತೀರಿ ನೀವು? ಜಗ್ಗಿ ಹಿಡ್ಕೊಂಡ್ಬಿಟ್ಟಿದ್ದೀವಿ ಪ್ರಪಂಚವನ್ನು, ಇದೇ ಸತ್ಯ ಅಂತ ನೋಡೇ ಬಿಡೋಣ, ಅದು ಹ್ಯಾಕೆ ತಿಳಿಸ್ತೀರಿ ನೀವು ಅಂತ. ಋಷಿಗಳು ಸವಾಲೆಸ್ಬಿಟ್ಟಿದ್ದಾರೆ, ತಿಳಿಸ್ತೀವಿ ನಾವು, ಬಿಡೋಲ್ಲ. ಇನ್ನೆಷ್ಟು ಕೋಟಿ ಜನ್ಮ ಆದರೂ ಬಿಡೋಲ್ಲ. ಬೇರೆ ಬೇರೆ ಅವತಾರ ತಗೋತಾರೆ, ಉಪದೇಶ ಮಾಡ್ತಾನೆ ಇರ್ತಾರೆ. ಒಂದೊಂದು ಕಡೆ ಒಂದೊಂದು ರೀತಿಯ ಉಪದೇಶಗಳು. ಒಂದ್ಸಲ ಬಡ್ದು ಉಪದೇಶ ಮಾಡ್ತಾರೆ, ಒಂದ್ಸಲ ಗ್ರಂಥಾದಿಗಳಿಂದ ಉಪದೇಶ ಮಾಡ್ತಾರೆ, ಇನ್ನೊಂದ್ಸಲ ಕಷ್ಟ ಕೊಟ್ಟು ಲಾಸ್ಟ್ ಯಾವಾಗ ಅರ್ಥ ಆಗುತ್ತೋ ಅವಾಗ ಹೇಳ್ಬಿಡ್ತಾರೆ. ಅಲ್ವಾ? ಇವರಿಗೆ ವಾಲ್ಮೀಕಿ ಋಷಿಗಳು ಆಗೋದಕ್ಕೆ ಮುಂಚೆ ಬೇಡ ಆಗಿದ್ರು ಅಂತ ಇದ್ರ ಕಥೆ ಇದೆ, ತುಳಸಿ ರಾಮಾಯಣದ ಕಥೆ. ಅಂದರೆ ಇದರಲ್ಲಿ ಮೂಲ ರಾಮಾಯಣದಲ್ಲಿ ಇಲ್ಲ. ಆಗಲೇ ಅದರ ಪ್ರಕಾರ ಹೇಳೋದಾದರೆ ಆ ಟೈಮ್ ಬರಬೇಕು. ಈ ಕ್ರಿಕೆಟಲ್ಲೂ ಕೂಡ ಒಳ್ಳೆ ಟೈಮಿಂಗ್ ಅಂತಾರೆ. ಆ ಟೈಮಲ್ಲಿ ಬ್ಯಾಟ್ ಇಟ್ಟರೆ ಸಾಕು 6 ಹೋಗ್ಬಿಡುತ್ತೆ ಅಂತ. ಹಾಗೆ ಅವ್ರಿಗೆ ಬೇಕಾಗಿತ್ತು ಟೈಮು. ಯಾರಿಗೆ? ನಮ್ಮ ಬೇಡ ವಾಲ್ಮೀಕಿ ಋಷಿಗಳಾಗಬೇಕು ಅಂದರೆ ಒಂದು ಟೈಮ್ ಬರಬೇಕಿತ್ತು. ಬಂದರು. ಆ ಟೈಮಲ್ಲಿ ಬಂದು ಒಂದೇ ಒಂದು ಉಪದೇಶಪ್ಪ, ಏನು? ಈ ಮಾಡ್ತಾ ಇರೋ ಪಾಪದಲ್ಲಿ ನಿನ್ನ ಹೆಂಡತಿ ಮಕ್ಕಳು ಪಾಲು ತಗೋತಾರ, ಕೇಳ್ಕೊಂಪಾಪ, ಇಲ್ಲೇ ನಿಂತಿರ್ತೀನಿ, ಎಲ್ಲೂ ಹೋಗಲ್ಲ ಕಣಯ್ಯ ಅಂದರು. ಅವ್ರಿಗೇನಪ್ಪ ಆಗಬೇಕಿತ್ತು ಅಂದರೆ, ಇಲ್ಲ, ನಾವು ಯಾವ ತತ್ವ ತಿಳ್ಕೊಂಡಿದ್ದೀವೋ ಅದನ್ನು ಎಲ್ಲರೂ ತಿಳ್ಕೊಂಡು ಉದ್ಧಾರ ಆಗಲೇಬೇಕು. ನೀವು ಎಷ್ಟಾರು ಸಡ್ಡು ಹೊಡೆದು ನಿಂತ್ಕೊಳ್ಳಿ, ಋಷಿಗಳು ಹಾಗೇನೆ ಬಿಡಲ್ಲ. ಅವರು ಬೇರೆ ಬೇರೆ ಪ್ರಕಾರವಾಗಿ ಬಂದು ಕೊನೆಗೆ ಪ್ರಾಕೃತಿಕ ಭಾಷೆಗಳಲ್ಲೇ ಬರೀತಾರೆ. ಈಗ ನಮ್ಮ ಸಚ್ಚಿದಾನಂದ ಗುರುಗಳೆಲ್ಲ ಋಷಿಗಳ ಅವತಾರ, ಅವರು ಶಂಕರರ ಅವತಾರ. ಸಂಸ್ಕೃತದಲ್ಲಿ ಅರ್ಥ ಆಗಲ್ಲ, ಸಂಸ್ಕೃತ ಅರ್ಥ ಆಗಲ್ಲ ಕಂಡ್ರೆ ನಮ್ಗೆ ಏನ್ಬಿಟ್ರು ಕನ್ನಡದಲ್ಲೇ ಬರೀತೀನಿ ಅಂದ್ರು. ನೀವು ಇಲ್ಲ ರೀ, ಕನ್ನಡದಲ್ಲಿ ಬರೆದ್ರು ಗಡುಚಾದ ಗ್ರಂಥಗಳು ನಮ್ಗೆ ಅರ್ಥ ಆಗಲ್ಲ ಅಂದರೆ ಸರಳವಾದ ಗ್ರಂಥ ಬರೀತೀನಿ ಅಂದರು. ಇಲ್ಲ ರೀ, ನಮಗೆ ಭಜನೆ ಗಿಜನೆ ಅಂದರೆ ಹಾಡು ಹೇಳೋದ್ರಲ್ಲಿ ಆಸಕ್ತಿನೇ ಹೊರತು ನಮಗೆ ಓದೋದ್ರಲ್ಲೆಲ್ಲ ಆಸಕ್ತಿನೇ ಇಲ್ಲ. ಸರಿ, ಭಜನೆಯಲ್ಲೇ ವಿಷಯ ತಿಳಿಸ್ಕೊಡ್ತೀನಿ, ಭಜನೆನೂ ಬರೆದ್ರು ಆಚಾರ್ಯ ಗುರುಗಳು. ಏನಾದರೂ ಕೇಳೋ, ನಾವು ಅಲ್ಲಿಗೆ ಬಂದು ಬರಿತೀವಿ. ತಿಳಿಸ್ಕೊಡೋದೇನೆ, ಎಷ್ಟು ವರ್ಷನವರಾಗಲಿ, ಎಷ್ಟು ಕೋಟಿ ವರ್ಷ ಹೋಗಲಿ ಅದು.
ಬಿಡಬಾರ್ದು. ಕಾರ್ಯಕಾರಣಬದ್ಧೌತಾ ವಿಶ್ಯೇದೆ ವಿಶ್ವತೈಜಸೌ ಕಾರ್ಯಕಾರಣಬದ್ಧೌತಾ ವಿಶ್ಯೇತೆ ವಿಶ್ವತೈಜಸೋ ಪ್ರಾಜ್ಞಃ ಕಾರಣಬದ್ಧಸ್ಥೋ ದ್ವೌ ತೌ ತುರ್ಯೇನ ಸಿದ್ಧ್ಯತಃ ಪ್ರಾಜ್ಞಃ ಕಾರಣಬದ್ಧಸ್ಥೋ ದ್ವೌ ತೌ ತುರ್ಯೇನ ಸಿದ್ಧ್ಯತಃ ಕಾರ್ಯಕಾರಣಬದ್ಧೌ ಕಾರ್ಯಕಾರಣಬದ್ಧೌ ತೌ ತೌ ವಿಶೇಷ ಇಷ್ಯೇತೆ ಇಷ್ಯೇತೆ ವಿಶ್ವತೈಜಸೌ ತೈಜಸೌ ಪ್ರಾಜ್ಞಃ ಕಾರಣಬದ್ಧಃ. ಅಸ್ತು ತು ಯಾಕೋ ವಸ್ತು ಅಂತೀಯ ಯಾವಾಗಲೂ? ದ್ವೌ ಎಷ್ಟು ಸಲ ಬಂದಿದೆ ಈ ತು ಅನ್ನೋದನ್ನ ಬಿಡಿಸೋದು. ದಹ ದಹ ದ್ವೌ ತೌ ತುರ್ಯೇ ಸಿದ್ಧ್ಯತಃ. ಸಿದ್ಧ್ಯತಃ. ಅವನು ಯಾವಾಗಲೂ ವಸ್ತು ವಾಸ್ತವ ಪುರುಷ. ಅವನು ಯಾವಾಗಲೂ ವಸ್ತು ಅಂತಾನೆ. ಎಷ್ಟು ಸಲ ಬಂದಿದೆ. ಈ ನೆನ್ನೆನೋ ಒಂದು ಇಲ್ಲಿ ಈಗಲೂ ಬಂತು. ನೆನ್ನೆ ದೇವಹ ಅಂತ ನಿನಗೆ ಬಂದಿದ್ದು, ಅಸ್ತು ಅಂದೆ ಅಲ್ವ ನೀನು. ಅವ್ರ ಹಿಂದೆ ದೇವಹ ಅಂತ ಬಿಡಿಸಿದ್ರು, ತೂನ್ ಬಿಡಿಸ್ ಅಸ್ತು. ದೇವಹ ತುರ್ಯಹ ಅಂತ ಬಿಡಿಸ್ಬೇಕಿತ್ತು. ಏನು ದೇವಹ ದೇವಸ್ತುರ್ಯೋ ಇದೆ, ದೇವಹ ಅಸ್ತು ಅಂದ. ಇರಲಿ. ಅದಕ್ಕೆ ವಸ್ತು ಪುರುಷ ಏನು. ಇಷ್ಟು ಸಲ ಪದಚ್ಛೇದ ಮಾಡಾಯಿತು. ಪದಚ್ಛೇದದಲ್ಲೇ ನಮಗೆ ಗೊತ್ತಾಗಲಿಲ್ಲ ಅಂದರೆ ಅರ್ಥ ಗೊತ್ತಾಗಲ್ಲ. ಎಲ್ಲಿಯವರೆಗೆ ಒಂದು ಪದ ಅಂತ ಗೊತ್ತಾದಾಗ ಅದಕ್ಕೆ ಏನು ಅರ್ಥ ಅಂತ ಗೊತ್ತಾಗುತ್ತೆ. ಇವತ್ತು ಬೆಳಗ್ಗೆ ಇದರಲ್ಲಿ ಶಿಕ್ಷಾವಲಿಯಲ್ಲಿ ಏನು ಬಂದಿದ್ದು, ನಾವು ಗ್ರಂಥವನ್ನು ಅಧ್ಯಯನ ಮಾಡೋದ್ರ ಜೊತೆಗೆ ಅದರ ಅರ್ಥವನ್ನು ಚೆನ್ನಾಗಿ ತಿಳ್ಕೊಬೇಕಲ್ವಾ. ಅರ್ಥದ ತಿಳುವಳಿಕೆಗೆ ಅಧೀನವಾಗಿದೆ ಧರ್ಮದ ಅನುಷ್ಠಾನ ಅಂತ. ಅಲ್ಲಿ ಧರ್ಮಾನುಷ್ಠಾನ ಮಾಡುವಾಗಲೂ ಅರ್ಥ ತಿಳ್ಕೊಂಡಿರಬೇಕು. ಇನ್ನು ಇದು ಅರ್ಥವೇ ಪ್ರಧಾನ. ಇಲ್ಲಿ ತಪ್ಪಾಗಿ ಓದ್ಕೊಂಡು ಅಪದ್ಧಂ ಪತಿತ್ವ ಕುಚೋದ್ಯಂ ಕರೋತಿ ಇಲ್ಲ. ಒಬ್ಬರು ಏನೋ ಬರೆದಿದ್ರು, ಇವನ್ನ ತಪ್ಪಾಗಿ ಓದ್ಕೊಂಬಿಟ್ಟ. ತಪ್ಪಾಗೋದ್ಕೊಂಡು ಹೇಗೆ ಬರ್ದಿದ್ದಾರೆ ಅಂತೇಳಿ ಅವ್ರನ್ನೇ ಹಾಸ್ಯ ಮಾಡ್ತಿದ್ದ. ಅವನು ಓದ್ಕೊಂಡಿರೋ ತಪ್ಪದು. ಹಾಗೆ ತುಂಬ ಜನ ಇದ್ದಾರೆ ದೊಡ್ಡವರು ಅಂತ ಹೆಸರುಗಳು. ಅವರು ಕೂಡ ಆಚಾರ್ಯರನ್ನು ಹಾಸ್ಯ ಮಾಡೋದಕ್ಕಾಗಿ ತಾವು ಗ್ರಂಥವನ್ನು ಮೂಲ ಗ್ರಂಥವನ್ನು ತಪ್ಪಾಗಿ ಓದ್ಕೊಂಡ್ಬಿಡೋದು, ಪದಚ್ಛೇದವನ್ನು ಎಲ್ಲೆಲ್ಲೋ ಮಾಡಿಬಿಡೋದು. ಆಮೇಲೆ ಆಚಾರ್ಯರು ಬರೆದಿರೋದೇ ತಪ್ಪು ಅಂತ ಇವ್ರನ್ನೇ ಅನ್ನೋದು. ಏನು ಮಾಡೋದು? ಹೀಗಿರ್ತಾರೆ. ಅವರಿಗೆ ದುಃಖದಲ್ಲಿರೋದೇ ಆಸಕ್ತಿ ಜಾಸ್ತಿ. ಭೇದವನ್ನೇ ಸತ್ಯ ಅಂತ ಹೇಳೋರಿಗೆ ಏನು ಅಂದರೆ, ಭೇದದಲ್ಲಿ ಆಸಕ್ತಿ ಜಾಸ್ತಿ ಅಂದರೆ ದುಃಖದಲ್ಲಿ ಆಸಕ್ತಿ ಅಂತ. ನಾವು ದುಃಖ ಬಿಟ್ಕೊಳಕ್ಕೆ ರೆಡಿ ಇಲ್ಲ ಸ್ವಾಮಿ, ಇದೇ ಸತ್ಯ ಇಟ್ಕೊಳಪ್ಪ. ಇನ್ನೇನು ಮಾಡೋದು? ಕಾರ್ಯ ತೌ ಅಂದರೆ ಅವರಿಬ್ಬರು ಎಂದರೆ ವಿಶ್ವತೈಜಸರು. ಅಲ್ಲೇ ಬಂದಿದೆ. ಅವರಿಬ್ಬರನ್ನ ಕಾರ್ಯಕಾರಣಬದ್ಧರು ಅಂತ ಹೇಳಬಹುದು. ಹಾಗೆ ಅನ್ನಿಸ್ಕೊಂಡಿದ್ದಾರೆ ಅವರು. ಕಾರ್ಯಕಾರಣಬದ್ಧರು ಎಂದರೆ ಕಾರ್ಯ ಎಂದರೆ ಹುಟ್ಟಿದ್ದು, ಕಾರಣ ಎಂದರೆ ಹುಟ್ಟಿಗೆ ಬೀಜ. ಈ ವಿಶ್ವತೈಜಸರಿಬ್ಬರೂ ಕೂಡ ವಿಶ್ವತೈಜಸರ ತಿಳುವಳಿಕೆ ಆಗ್ತಾ ಇದೆ ಅಂತಾದರೆ ಅಲ್ಲಿ ತಪ್ಪು ತಿಳುವಳಿಕೆಯೂ ಇದೆ, ತತ್ವವನ್ನು ತಿಳ್ಕೊಂಡಿಲ್ಲ ಅನ್ನೋದು ಇದೆ. ಯಾಕೆ ತಪ್ಪು ತಿಳ್ಕೊಂಡ? ತತ್ವವನ್ನು ತಿಳ್ಕೊಂಡಿಲ್ಲ. ತತ್ವವನ್ನು ತಿಳ್ಕೊಂಡಿಲ್ಲ ಅಂತಾಗಿ ತಪ್ಪಾಗಿಯೂ ತಿಳಿದುಕೊಂಡು ಬಿಟ್ಟ. ಒಬ್ಬ ಹಗ್ಗವನ್ನು ಅದೇನೋ ಬಿದ್ದಿದೆ ಗೊತ್ತಾಗ್ಲಿಲ್ಲ ಕಂಡ್ರೆ ಅಂತ ಹೋಗ್ಬಿಡ್ಬಹುದು. ಇನ್ನೊಬ್ಬ ಬಂದು ಅದನ್ನು ಹಾವು ಅಂತ ತಿಳ್ಕೊಬಹುದು. ಈ ಹಾವು ಅಂತ ತಿಳ್ಕೊಳ್ಳೋನಿಗೆ ತಪ್ಪು ತಿಳುವಳಿಕೆಯೂ ಇದೆ, ತಿಳ್ಕೊಂಡಿಲ್ಲ ಅಂತೂ ಇದೆ. ತಿಳ್ಕೊಳ್ದೇ ಇರೋದ್ರಿಂದಲೇ ತಪ್ಪಾಗಿ ತಿಳ್ಕೊಂಡ. ಇನ್ನೊಬ್ಬ ತಪ್ಪಾಗಿ ತಿಳ್ಕೊಳ್ಳಿಲ್ಲ ಅಷ್ಟೇನೆ, ಆದರೂ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅವನು. ಅವನು ಪ್ರಾಜ್ಞ, ಸರಿಯಾಗಿ ತಿಳ್ಕೊಳ್ಳಿಲ್ವಲ್ಲ. ಪ್ರಾಜ್ಞನು ಕಾರಣಬದ್ಧ. ಅವನಲ್ಲಿ ತತ್ವವನ್ನು ತತ್ವವಾಗಿ ಅರಿತುಕೊಂಡಿಲ್ಲ, ಅದನ್ನು ಸರಿಯಾಗಿ ತಿಳಿದುಕೊಂಡಿಲ್ಲ ಅನ್ನೋದಿದೆ. ತಿಳ್ಕೊಂಡಿಲ್ಲ ಅಂತಿದೆ. ಆದರೆ ವಿಶ್ವತೈಜಸರು ಅನ್ನೋ ರೂಪದಲ್ಲಿ ನಾವು ತೋರ್ಕೊಂಡಾಗ ನಾವೇ ನಮ್ಮನ್ನೇ ನಮ್ಮ ತತ್ವವನ್ನೇ ತಪ್ಪಾಗಿಯೂ ತಿಳ್ಕೊತಾ ಇದ್ದೀವಿ. ಇಲ್ಲಿ ತಪ್ಪು ತಿಳುವಳಿಕೆನೂ ಇದೆ. ಕರೆಂಟ್ ಹೋಯ್ತು ಅಷ್ಟೇ, ತತ್ವವನ್ನು ತಿಳಿದುಕೊಂಡಿಲ್ಲ ಎಂಬುದರಿಂದ ಪ್ರಾಜ್ಞನು ಬದ್ಧನಾಗಿದ್ದಾನೆ, ಹಿಡಿದುಕೊಂಡ್ಬಿಟ್ಟಿದ್ದಾನೆ. ತತ್ವವನ್ನು ತಿಳ್ಕೊಂಡಿಲ್ಲ ಅನ್ನೋದು ಒಂದು ಬಂಧನಕ್ಕೆ ಕಾರಣ. ತತ್ವವನ್ನು ನೀನು ತಪ್ಪಾಗಿ ತಿಳ್ಕೊಂಡ್ರೆ ಕಾಣ್ತಾ ಇದೆಯಲ್ಲ ಬಂಧನ. ಏನು ಕಡಿಮೆ ದುಃಖಗಳ. ನಿನ್ನೆ ಒಬ್ಬ ಹುಡುಗ ಮದುವೆ ಆಗಿಲ್ಲ, ಏನೋ ಮದುವೆ ಗೊತ್ತಾಯಿತು ಅಂತ ಆಯಿತು. ಮದುವೆ ಆಗಿಲ್ಲ ಅನ್ನೋವರೆಗೂ ಆಗಿಲ್ಲ ಅನ್ನೋ ದುಃಖ ಆಯಿತು. ಮೊನ್ನೆ ಹೇಳ್ದ ಪಾಪ, ಗೊತ್ತಾದ್ಮೇಲೆ ಇನ್ನೂ ದುಃಖ ಜಾಸ್ತಿ ಆಯಿತು ಅಂತ. ಅಯ್ಯೋ
ಈಗ 1000 ಚಿಂತನೆಗಳು ಬರ್ತಾ ಇದೆ. ಅವಾಗ ಮದುವೆ ಆಗಲಿಲ್ಲ ಅಂತ ಒಂದೇ ಚಿಂತನೆ ಬರ್ತಿತ್ತು. ಸರಿ, ಈಗ 1,00,000 ಚಿಂತನೆಗಳು ಗಡ 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 ಓಡ್ತಾ ಇದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಹೌದಪ್ಪ, ಕಾಣಿಸ್ತೆ ಬಂಧನ ಅನ್ನೋದು. ನೀನು ಯಾವುದಕ್ಕಾದ್ರೂ ಒಂದು ಕಟ್ಟಾಕೋತೀನಿ ಅಂದರೆ ಕಾಣಿಸುತ್ತೆ ಅದು. ಹಾಂ, ದ್ವೌತೌ ತುರ್ಯೇ ನ ಸಿದ್ಧ್ಯತಃ. ತುರ್ಯ ಅಂದರೆ ತುರಿಯ ಚತುರ್ಥ ಎಂದರೆ ಈ ಎರಡೂ ಇಲ್ಲ ಅವನಲ್ಲಿ. ತತ್ವವನ್ನು ತಪ್ಪಾಗೂ ತಿಳ್ಕೊಂಡಿಲ್ಲ. ಯಾಕೆ ಅಂದರೆ ತಿಳ್ಕೊಂಡಿಲ್ಲ ಅಂತಲೂ ಇಲ್ಲ. ತತ್ವವನ್ನು ತತ್ವವಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ ತಪ್ಪು ತಿಳುವಳಿಕೆ ಇಲ್ಲ ಅಂತಿಲ್ಲ ತತ್ವದ ಬಗ್ಗೆ. ಆದ್ದರಿಂದಲೇ ತಪ್ಪು ತಿಳುವಳಿಕೆನೂ ಇಲ್ಲ. ಯಾವಾಗ ಆ ತುರಿಯ ಸ್ವರೂಪವನ್ನು ಅರ್ಥ ಮಾಡ್ಕೊಂಡಿಲ್ವೋ ಆಗ ಅದರ ಬಗ್ಗೆ ಅರ್ಥ ಮಾಡ್ಕೊಂಡಿಲ್ಲ ಅಂತಾದ್ರಿಂದ ಆ ಜ್ಞಾನ ಸ್ವರೂಪವಾದ್ರಿಂದ ಏನೋ ಆಗೋ ತೋರ್ಕೊಳ್ಳುತ್ತವೆ. ಏನನ್ನೋ ತಿಳ್ಕೊತೀವಿ ಅದನ್ನು ನಾವು. ಹಾಗೆ ತಿಳ್ಕೊಂಡಾಗ ತಪ್ಪು ತಿಳುವಳಿಕೆ ಆಯಿತು, ತಿಳುವಳಿಕೆ ಇಲ್ಲದೆ ಇರೋದು ಅನ್ನೋದು ಆಯಿತು. ಅದು ಎರಡರಲ್ಲೇ ಒದ್ದಾಡ್ತಾ ಇರ್ತೀವಿ. ಇಲ್ಲ ಏನನ್ನಾದರೂ ತತ್ವವನ್ನು ತಪ್ಪಾಗಿ ತಿಳ್ಕೊತೀವಿ, ಇಲ್ಲ ತಿಳ್ಕೊಂಡಿಲ್ಲ ಅನ್ನೋದು ಉಳ್ಕೋತೀವಿ. ನಾವು ಎಷ್ಟು ಸಾಕಪ್ಪ, ನಿದ್ದೆ ಮಾಡಿದ್ರು ಸಾಕು, ಏನೋ ಒಂದು ಮಾತ್ರೆ ಹಾಕ್ಕೊಂಡಾರು ನಿದ್ದೆ ಮಾಡೋಣ ಅಂತಾನೆ. ಯಾಕೆ? ಕಾಣಿಸ್ದೇ ಇದ್ರೆ ಸಾಕು ಅಂತ. ಕಾಣಿಸ್ದೇ ಇರೋದಲ್ಲಪ್ಪ, ಓಡೋಗೋದಲ್ಲ, ಪಲಾಯನವಾದ ಅಲ್ಲ. ತತ್ವವನ್ನು ಅರ್ಥ ಮಾಡ್ಕೋ. ಈಗಲೇ ನೀನು ಇದಕ್ಕೆ ಅಂಟ್ಕೊಂಡಿಲ್ಲ, ಈ ದೇಹೇಂದ್ರಿಯ ಮನೋಬುದ್ಧಿಗಳ ಸಂಪರ್ಕ ನಿನಗಿಲ್ಲ, ನನಗಿಲ್ಲ ಅಂತ ಅರ್ಥ ಮಾಡ್ಕೋ. ಹಾಗೆ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಇಲ್ಲಿಂದ ಅಲ್ಲಿಗೆ ಓಡೋದು ಅಲ್ಲೇ ಇರ್ತೀಯ, ಯಾವಾಗಲೂ ಮತ್ತೆ ಬರ್ತೀಯ. ಅದೇನು ಬಿಡಲ್ಲ. ಕಾರ್ಯಂ ಕ್ರಿಯತೆ ಇತಿ ಫಲಭಾವ. ಕಾರ್ಯಂ ಕ್ರಿಯತೆ ಇತಿ ಫಲಭಾವ. ಕಾರ್ಯ ಎಂದರೇನು ಅಂದರೆ ಕ್ರಿಯತೆ, ಮಾಡಲ್ಪಡುತ್ತದೆ. ಕ್ರಿಯತೆ ಅನ್ನೋದು ಕರ್ಮಣಿ. ಕರೋತಿ ಅಂದರೆ ಮಾಡುತ್ತಾನೆ, ಕ್ರಿಯತೆ ಅಂದರೆ ಮಾಡಲ್ಪಡುತ್ತದೆ. ಅಹಂ ಕರೋಮಿ ಮಯಾ ಕ್ರಿಯತೆ, ನಾನು ಮಾಡುತ್ತೇನೆ, ನನ್ನಿಂದ ಮಾಡಲ್ಪಡುತ್ತದೆ. ಕರ್ಮಣಿ ವಾಕ್ಯ, ಪ್ಯಾಸಿವ್ ವಾಯ್ಸು. ಹಾಗೆ ಕ್ರಿಯತೆ ಎಂಬುದು ಫಲಭಾವ. ಫಲಕ್ಕೆ ತಾನೇ ನಾವು ಕಾರ್ಯ ಕಾರ್ಯ ಅಂತ ಹೇಳೋದು, ಫಲಕ್ಕೆ ಹೇಳ್ತೀವಿ. ಕಾರಣಂ ಕರೋತಿ ಇತಿ ಬೀಜಭಾವ. ಕಾರಣಂ ಕರೋತಿ ಇತಿ ಬೀಜಭಾವ. ಕಾರಣ ಅಂದ್ರೇನು ಎಂದರೆ ಕರೋತಿ ಇತಿ ಕಾರಣಂ, ಮಾಡುತ್ತಾನೆ, ಆದ್ದರಿಂದ ಅದಕ್ಕೆ ಕಾರಣ ಎಂದು ಹೆಸರು. ಅದು ಬೀಜಭಾವಕ್ಕೆ ಹೇಳ್ತೀವಿ. ಈ ಬೀಜವನ್ನು ಕಾರಣ ಅಂತ ಹೇಳ್ತೀವಿ, ಹುಟ್ಟಿದ ಫಲವನ್ನು ಕಾರ್ಯ ಎಂದು ಹೇಳುತ್ತೇವೆ. ತತ್ವ ಅಗ್ರಹಣ ಅನ್ಯಥಾಗ್ರಹಣಾಭ್ಯಾಂ. ತತ್ವಗ್ರಹಣ ಅನ್ಯಥಾಗ್ರಹಣಾಭ್ಯಾಂ. ಗ್ರಹಣ ಅಲ್ಲ, ತತ್ವ ಅಗ್ರಹಣ, ತತ್ವಾಗ್ರಹಣ. ತತ್ವ ಅಗ್ರಹಣ ಅನ್ಯಥಾಗ್ರಹಣಾಭ್ಯಾಂ. ತತ್ವಗ್ರಹಣ ಅನ್ಯಥಾಗ್ರಹಣಾಭ್ಯಾಂ. ಬೀಜಫಲಭಾವಾಭ್ಯಾಂ. ಬೀಜಫಲಭಾವಾಭ್ಯಾಂ. ತೌ ಯಥೋಕ್ತೌ ವಿಶ್ವತೈಜಸೌ. ತೌ ಯಥೋಕ್ತೌ ವಿಶ್ವತೈಜಸೌ. ಬದ್ಧೌ ಸಂಗ್ರಹೀತೌ ಇಷ್ಯೇತೆ. ಬದ್ಧೌ ಸಂಗ್ರಹೀತೌ ಇಷ್ಯೇತೆ. ತತ್ವವನ್ನ ಅಗ್ರಹಣ, ತಿಳಿದುಕೊಂಡಿಲ್ಲ ಅನ್ನೋದೊಂದು. ಅನ್ಯಥಾಗ್ರಹಣ, ತಪ್ಪಾಗಿಯೂ ತಿಳಿದುಕೊಂಡಿರೋದು ಅನ್ನೋದ್ರಿಂದ ಒಂದು ಬೀಜರೂಪ, ಒಂದು ಫಲರೂಪ. ತತ್ವವನ್ನು ತಿಳಿದುಕೊಳ್ಳದ್ದರಿಂದಲೇ ತಪ್ಪಾಗಿ ತಿಳಿದುಕೊಂಡನು ಅನ್ನೋ ಬೀಜ ಫಲ ರೂಪದಿಂದ ಈ ವಿಶ್ವ ತೈಜಸರಿಬ್ಬರೂ ಸಿಗಾಕೊಂಡಿರೋರೇ ಇರುವೆ. ಪಾಪ ಆತ್ಮನ ನೋಡಿ, ಇಡೀ ಎಚ್ಚರವೇ ನಾನು ತಿಳ್ಕೊಬೇಕಿತ್ತು. ಈ ಎಚ್ಚರವೆಂಬುದು ನನಗಿಂತ ಬೇರೆಯಾಗಿ ಇಲ್ಲವೇ ಇಲ್ಲ ಅಂತಲೂ ತಿಳ್ಕೊಬೇಕಿತ್ತು. ಎಚ್ಚರವಷ್ಟೇ ನನ್ನ ಸ್ವರೂಪವಲ್ಲ ಅಂತಲೂ ತಿಳ್ಕೊಬೇಕಿತ್ತು. ಗೊತ್ತಾಯ್ತಾ? ಜಾಗರಿತ ಸ್ಥಾನ ಅಂತ ಹೇಳಿದರು. ಅದರಲ್ಲಿ ನೀನು ನೋಡ್ತಾ ಇರೋನು ಚೈತನ್ಯ ಅಂದರು. ನನಗಿಂತ ಬೇರೆಯಾಗಿ ಎಚ್ಚರ ಎಂಬುದಿಲ್ಲ. ಇಡೀ ಎಚ್ಚರದಲ್ಲಿ ಏನೇನು ತೋರ್ಬರ್ತೋ ಅದೆಲ್ಲ ನನ್ನದೇ ಸ್ವರೂಪ. ಎಚ್ಚರವಷ್ಟೇ ನನ್ನ ಸ್ವರೂಪವಲ್ಲ. ಯಾಕೆ? ನಾನು ನಿದ್ರೆಯಾಗೂ ತೋರ್ಕೋತೀನಿ, ಕನಸಾಗಿಯೂ ತೋರ್ಕೋತೀನಿ. ಆದರೆ ಮೂರೂ ಕೂಡ ನನ್ನಲ್ಲಿ ತೋರಿ ಹಾರುತ್ತಿರುವ ರೂಪವಾದ್ದರಿಂದ, ಒಂದಿದ್ದಾಗ ಇನ್ನೆರಡು ಇಲ್ಲ ಅಂತಾದ್ದರಿಂದ ನನ್ನನ್ನೇ ನಾನು ಆಯಾಯ ಸಮಯದಲ್ಲಿ ಆಯಾಯ ರೂಪದಲ್ಲಿ ನೋಡ್ಕೋತಾ ಇದ್ದೀನಿ ಅಂತಾದ್ದರಿಂದ ನನ್ನ ಸ್ವರೂಪಕ್ಕೆ ಇದು ಯಾವುದು ಸೇರೇ ಇಲ್ಲ. ನಾನು ಕೇವಲ ಚಿನ್ಮಾತ್ರ ಸ್ವರೂಪನು ಅಂತ ಅರ್ಥ ಮಾಡ್ಕೋಬೇಕಿತ್ತು, ಮಾಡಿಕೊಳ್ಳಿಲ್ಲ. ತತ್ವವನ್ನು ಗ್ರಹಣೆ ಮಾಡಲಿಲ್ಲ, ಅಗ್ರಹಣವಾಯಿತು. ತತ್ವವನ್ನು ಸರಿಯಾಗಿ ತಿಳ್ಕೊಳ್ಳಿಲ್ಲ. ಅಗ್ರಹಣವಾದ್ದರಿಂದಲೇ ಅನ್ಯಥಾಗ್ರಹಣವೂ ಆಯಿತು, ತಪ್ಪು ತಿಳುವಳಿಕೆನೂ ಬಂತು ಅಂತ. ಆದ್ದರಿಂದ ಆ ಬೀಜ ಫಲ ರೂಪದಿಂದ ಈ ಇಬ್ಬರೂ ಕೂಡ ವಿಶ್ವ ತೈಜಸರು. ಆ ವಿಶ್ವ ತೈಜಸ ಬಿಡಿಸ್ಬಿಟ್ಟಿದೆ ನಮ್ಮಲ್ಲಿ. ವಿಶ್ವ ತೈಜಸವು ಅಂತ ಒಂದೇ ಪದ ಆಗ್ಬೇಕಾದ್ರು ಹಾಗೆ ಇದೆ. ಇಲ್ಲಿ ಹೊಸ ಪುಸ್ತಕದಲ್ಲಿ, ಇದು ಹಳೆಯ ಪುಸ್ತಕದಲ್ಲಿ ವಿಶ್ವ ತೈಜಸವು ಅಂತ ಬಿಡಿಸ್ಬಿಟ್ಟಿತ್ತು. ಬದ್ಧವು ಸಂಗ್ರಹೀತವು ಇಷ್ಯೇತೆ, ಬದ್ಧರಾಗಿದ್ದಾರೆ, ಸಿಕ್ಕಿ ಬಿದ್ದಿದ್ದಾರೆ, ಸಿಗಾಕೊಂಡ್ಬಿಟ್ಟಿದ್ದಾರೆ ಒಳಗೆ ಬಂದು.
ಒಳಗೆ ಬಂದು ನೋಡಿದರೆ ಏನಿದು ಹಿಂದೆ ಮುಂದೆ ಅಕ್ಕ ಪಕ್ಕ ಉದ್ದ ಆಗಲ್ಲ ಎಲ್ಲೂ ತುದಿನೇ ಇಲ್ಲ ಇದಕ್ಕೆ. ದೇಶದಿಂದ ನೋಡಿ ಈ ಪ್ರಪಂಚಕ್ಕೆ ತುದಿ ಮೊದಲು ಸಿಗಲ್ಲ. ಹೀಗೆ 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 ಎಷ್ಟು ದೂರ ಹೋದರೂ ಹಾಗೆ ಅದು ಈ ಪ್ರಪಂಚ. ಇಲ್ಲಾದರೂ ನಿಮಗೆ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಅಂತ ಕಾಣುತ್ತೆ. ಭೂಮಿ ಬಿಟ್ಟು ಹೋಗ್ಬಿಟ್ರೆ ಭೂಮಿಯನ್ನು ಇಟ್ಕೊಳ್ತಾನೆ, ಈ ಕಡೆ ಸೂರ್ಯ ಇದ್ದಾನೆ ಅದು ಪೂರ್ವ, ಈ ಕಡೆ ಇದಿದೆ ಹೀಗೆ ಮುಳುಗುತ್ತಾನೆ, ಅದರಿಂದ ಪಶ್ಚಿಮ ಅಂತ ಇಟ್ಕೊಂಡು ವ್ಯವಹಾರ ಮಾಡ್ತಾ ಇದ್ದೀವಿ. ಭೂಮಿಯನ್ನು ಬಿಟ್ಟು ಹೊರಗಡೆ ನಿಂತ್ಕೊಳ್ಳಿ, ಪೂರ್ವ ಯಾವುದು, ಪಶ್ಚಿಮ ಯಾವುದು, ದಕ್ಷಿಣ ಯಾವುದು, ಉತ್ತರ ಯಾವುದು, ಕೆಳಗೆ ಯಾವುದು, ಮೇಲೆ ಯಾವುದು, ಏನು ಕೆಳಗೆ ಅಂದ್ರೆ ಏನಪ್ಪ? ಕೆಳಗೆ ಅಂದ್ರೆ ಒಂದು ಆಧಾರ ಕಾಣಬೇಕು ನಿಮಗೆ, ಈ ಕೆಳಗೆ ಅಂತ ಹೇಳ್ಬೋದು. ಏನೂ ಕಾಣ್ತಾ ಇಲ್ಲ, ಔಟರ್ ಸ್ಪೇಸ್ ಹೊರಗಡೆ ನಿಂತಿದೀಯ. ಯಾವ್ದು ಹಿಂದೆ ಮುಂದೆ ಯಾವುದು? ಹಿಂದೆ ಯಾವುದು? ಅಲ್ಲೂ ಈ ಶರೀರ ಇದ್ರೆ ಹಿಂದೆ ಮುಂದೆ ಅಂತ ಹೇಳ್ಬೋದು, ಅಲ್ಲಿಗೆ ಇದು ಮುಂದೆ ಅಂತ ಹೇಳ್ದೆ ನಾನು. ಆದರೆ ಅಲ್ಲಿ ಕೆಳಗೆ ಮೇಲೆ ಅಂತ ಹೇಳಕ್ಕಾಗಲ್ಲ, ಹೀಗೆ ರೋಲ್ ಹೊಡಿತಾ ಇರ್ತಾನೆ, ಯಾವ್ದು ಕೆಳಗೂ ಇಲ್ಲ ಯಾವ್ದು ಮೇಲೂ ಇಲ್ಲ. ಆದರೆ ಸಿಗಾಕೊಂಡಿದ್ದೀವಿ ಇನ್ನೊಕ್ಕೆ ಅಂದರೆ ಕಾಲದ ಒಳಗೆ ಬಂದಾಗ ಹಿಂದೆ ಎಷ್ಟು ಕಾಲ ಕಳೆದೋಗಿದೆ ಗೊತ್ತಿಲ್ಲ, ಮುಂದೆ ಎಷ್ಟು ಕಾಲ ಇದೆ ಗೊತ್ತಿಲ್ಲ. ಕಾಲ ಅಂದರೆ ಏನು ಗೊತ್ತಿಲ್ಲ. ಈಗ ದೇಶಕ್ಕೆ ಹೀಗೆ 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 ಎಲ್ಲ ಇದೆ ಅಲ್ಲಪ್ಪ. ಮುಂದೆ ಹೋಗ್ಬೋದು, ಹಿಂದೆ ಬರ್ಬೋದು, ಈ ಕಡೆ ಹೋಗ್ಬೋದು, ಈ ಕಡೆ ಹೋಗ್ಬೋದು. ದೇಶದಲ್ಲಿ ಕಾಲದಲ್ಲಿ ಹಿಂದೆ ಮುಂದೆ ಗೊತ್ತಾಗುತ್ತೆ ಹೊರತು ಅಕ್ಕಪಕ್ಕ ಅಂದ್ರೇನು ಕಾಲಕ್ಕೆ ಗೊತ್ತಾಗಲ್ಲ. ಕಾಲ ಅಂದರೆ ಏನು ಮೊದಲನೇದಾಗಿ ಯಾವುದಕ್ಕೆ ಕಾಲ ಎಂದು ಹೇಳಬೇಕು? ಯಾವುದಕ್ಕೆ ಕಾಲ ಅಂತ ಹೇಳಬೇಕು ಅಂದರೆ ಇನ್ನೊಂದು ಕೇಳ್ತೀನಿ, ಯಾವುದನ್ನಾದರೂ ಒಂದು ಹೇಳಬೇಕಪ್ಪ. ಒಂದು ನಿಂಬೆಯ ಹಣ್ಣು ಎಂದು ಯಾವುದನ್ನು ಹೇಳಬೇಕು? ಕಣ್ಣಿಗೆ ಕಾಣುವ ಬಣ್ಣವನ್ನು, ನಾಲಿಗೆಗೆ ತೋರುವ ರುಚಿಯನ್ನು, ಕಿವಿಗೆ ಬರುವ ಶಬ್ದವನ್ನು, ಮೂಗಿಗೆ ಬರುವ ವಾಸನೆಯನ್ನು, ಯಾವುದನ್ನು ನಿಂಬೆಹಣ್ಣು ಹಣ್ಣು ಎಂದು ಹೇಳಬೇಕು ಅಂದರೆ ಅಲ್ಲ ಸ್ವಾಮಿ, ಅದೆಲ್ಲ ಸೇರಿರಬೇಕು ಅಂತ. ಎಲ್ಲಿ ಸೇರಿರಬೇಕು? ರುಚಿ ರುಚಿಯಾಗಿದೆ, ವಾಸನೆಯಾಗಿದೆ, ಬಣ್ಣ ಕಣ್ಣಿಗೆ ಕಾಣಿಸ್ತಾ ಇದೆ. ಅದೇನು ಬಣ್ಣ ಏನು ರುಚಿಗೆ ಸೇರ್ಕೊಂಡಿಲ್ಲ. ಆ ಬಣ್ಣ ರುಚಿಗೆ ಸೇರಿಕೊಂಡ್ರೆ ಹಿಂಡಿದಾಗ ಆ ಹಳದಿ ಎಲ್ಲವೂ ಅದರೊಳಗೆ ಸೇರಿಕೊಂಡ್ರೆ ನಾವೇನು ಇಷ್ಟಪಡಲ್ಲ ಅಲ್ವಪ್ಪ. ಬಣ್ಣ ರುಚಿಗೆ ಸೇರಿಲ್ಲ, ರುಚಿ ವಾಸನೆಗೆ ಸೇರಿಲ್ಲ, ವಾಸನೆಯಾಗಿದೆ, ಬಣ್ಣ ಬಣ್ಣವಾಗಿದೆ, ಸ್ಪರ್ಶವಾಗಿದೆ, ಸೇರ್ಕೊಂಡಿದೆ. ಶಬ್ದಕ್ಕೆ ಅರ್ಥ ಏನು? ಸೇರ್ಕೊಂಡಿದೆ ಅನ್ನಿಸ್ತಾ ಇದೆಯಲ್ಲ ನಮಗೆ. ನಿನ್ಗೆ ಅನಿಸಿದ ಸರಿ ನಾವು ವಸ್ತು ತತ್ವವನ್ನು ನಿರ್ಧಾರಣೆ ಮಾಡುವಾಗ ಚಿಂತನೆ ಮಾಡಬೇಕು. ಗೊತ್ತಿಲ್ಲ ಸ್ವಾಮಿ, ಹೇಳಕ್ಕಾಗಲ್ಲ. ಒಂದು ನಿಂಬೆ ಹಣ್ಣೆ ಹೇಳಕ್ಕಾಗಲ್ಲ. ದೇಶ ಕಾಲ, ದೇಶ ಅಂದ್ರೇನು, ಕಾಲ ಅಂದ್ರೇನು? ದೇಶ ಕಾಲಗಳು ಬಿಡಿ ಬಿಡಿಯಾಗಿವೆಯೋ, ಎಲ್ಲಿಂದ ಮುಂದಕ್ಕೆ ದೇಶವಾಯಿತು, ಎಲ್ಲಿಂದ ಕಾಲವಾಯಿತು. ಕಾಲ ಎಂಬುದು ಈಗ ನೆನ್ನೆಯೂ ಹೋಯಿತು ಅಂತಾನೆ, ಎಲ್ಲಿಗೆ ಹೋಯಿತು? ನಾಳೆ ಬರುತ್ತೆ ಅಂದರೆ ಎಲ್ಲಿಂದ ಬರುತ್ತದೆ? ಏನೂ ಗೊತ್ತಿಲ್ಲ ಅಲ್ವಾ. ಅಂದರೆ ಈಗ ಮುಂದೆ ಅಂತಾನೆ, ನಾನು ಈ ಕಡೆಯಿಂದ ಕೂತ್ಕೊಂಡಿದ್ದೀನಿ, ನೀನು ಮುಂದೆ ಅಂತೀನಿ. ನೀವು ಹೀಗೆ ತಿರ್ಕೊಂಡಿದ್ರಿ, ಇದನ್ನು ಮುಂದೆ ಅಂತೀರಿ. ಯಾವ್ದು ಮುಂದೆ ಯಾವ್ದು ಹಿಂದೆ ಅಲ್ವಾ? ಅವನವನ ಇದನ್ನ ಇಟ್ಕೊಂಡು ಇದನ್ನ ಮುಂದೆ ಇದನ್ನ ಹಿಂದೆ ಅಂತಾನೆ. ಹಾಗೆ ದೃಷ್ಟಿ ನೋಡಿದರೆ ಕರೆಕ್ಟು. ನನ್ನನ್ನು ಇಟ್ಕೊಂಡು ಸ್ವಾಮಿ ಹೇಳೋದು ನಾವು ಮುಂದೆ ಹಿಂದೆ ಅಂತ. ಈ ನನ್ನನ್ನು ಇಟ್ಕೊಂಡು ಇದಕ್ಕಿಂತ ಹಿಂದಿರೋದು ಕಾಲ ಅಂತ ಹೇಳ್ತೀನಿ. ಈಗ ನಮ್ಮ ಅಜ್ಜನೂ ಹೇಳ್ತಿದ್ರು ಮುಂದೆ ಬರುವ ಮಕ್ಕಳಿಗೆ ಅಂತಿದ್ರು. ನಮ್ಮ ಅಜ್ಜ ಹೇಳೋವಾಗಲೂ ಹಾಗೆ ಹೇಳ್ತಿರ್ತಾನೆ. ಆದರೆ ನಾನೀಗ ಮುಂದೇನೋ ಅವರಿಗೆ, ಅವರು ನನಗಿಂತ ಹಿಂದೇನೋ ಅಂದರೆ ಈಗ ನಾನು ನನಗಿಂತ ಮುಂದೆ ಅಂತ ಹೇಳ್ತೀನಿ. ಆದರೆ ಈ ಇಟ್ಕೊಂಡು ಹೇಳೋದು ಇಲ್ಲ ಸ್ವಾಮಿ, ನಮ್ಮನ್ನು ನಾವು ಇಟ್ಕೋಬೇಕು. ಮೊದಲನೇದಾಗಿ ಇದನ್ನ ಇಟ್ಕೊಂಡು ದೇಶ ಈಗೋ ಸೆಂಟ್ರಿಕ್ ಈ ನಾನು ಅನ್ನೋದನ್ನ ಇಟ್ಕೊಳ್ತಾನೆ. ಇದರಿಂದ ಮುಂದೆ, ಇದರಿಂದ ಹಿಂದೆ, ಇದರಿಂದ ಇದು ಅಕ್ಕ ಪಕ್ಕ. ಕಾಲದಲ್ಲೂ ಅಷ್ಟೇ, ಇದು ಹಿಂದೆ ಇದು ಮುಂದೆ ಅಂತ ಆಯಿತು. ನನ್ನನ್ನು ಇಟ್ಕೊಂಡು ಅಂತ ನೀನೇ ಹೇಳ್ತಾ ಇರೋದ್ರಿಂದ ಆ ನನ್ನನ್ನು ಇಟ್ಕೊಂಡು ಅನ್ನೋದು ಇಟ್ಕೊಳ್ಳೋದು ಅನ್ನೋದೇ ಒಂದು ತಪ್ಪು ಹೇಳಕ್ಕೆ ಆಯ್ತು. ಈಗ ಯಾಕೆ ಇಟ್ಕೊಂಡೆ ಅದನ್ನು ನನ್ನನ್ನು ಅಂತ? ಬೇಡ. ಆ ನನ್ನನ್ನು ಇಟ್ಕೊಂಡು ಅಂತ ಹೇಳ್ತಾ ಇರೋದ್ರಿಂದ ಆ ನನ್ನನ್ನು ಎಂಬುದನ್ನು ಸರಿಯಾಗಿ ಇಟ್ಕೋ. ಎಲ್ಲಿಯವರೆಗೂ ನಾನು 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 ಅನ್ನೋದ್ರೊಳಗೆ ಹೋಗುತ್ತೋ ಅಲ್ಲಿವರೆಗೂ ತಗೊಂಡು ಹೋಗಿ ಎಲ್ಲಿಂದ ಮುಂದಕ್ಕೆ ಈ ನಾನು ಅನ್ನೋದು ಹೋಗಲ್ವೋ ಅಲ್ಲರೂ ನೆಲೆ ನಿಲ್ಲಿಸು. ಇಲ್ಲಿ ಓಡಾಡ್ತಾ ಇದೆ, ಇಲ್ಲಿ ಇಟ್ಕೊಂಡಿಲ್ಲ ನೀನು. ಈಗ ನನ್ನನ್ನು ಇಟ್ಕೊಂಡು ಹೇಳಬೇಕು ಅಂತೀಯ, ಆದರೆ ನನ್ನನ್ನು ಇಟ್ಕೊಂಡು ಹೋದ್ರೆ ದೇಹದಲ್ಲೇ ಇಟ್ಕೊಂಡಿದ್ಯಾ ಯಾವಾಗಲೂ? ಇಲ್ಲ. ಇಂದ್ರಿಯ ತಳ್ತೀಯ. ನಾನು ನೋಡ್ತೀನಿ, ಕೇಳ್ತೀನಿ, ಮುಟ್ತೀನಿ ಅಂತ ತಳ್ಳಿಬಿಟ್ಟ.
ಇಂದ್ರಿಯದಿಂದ ಮನಸ್ಸಿಗೆ ತಳ್ತಾನೆ, ಮನಸ್ಸಿನಿಂದ ಬುದ್ಧಿಗೆ ತಳ್ತಾನೆ. ನಾನು ಅನ್ನೋದು ಇಟ್ಕೊಂಡಿದ್ದೀನಿ ಅಂದರೆ ಇಟ್ಕೊಳ್ದೇ ಇರೋ ಅವಸ್ಥೆನೂ ಇದೆ, ನಿದ್ರೆಯಲ್ಲಿ ಇಟ್ಕೊಳ್ಳೋದೇ ಇಲ್ಲ. ಅಲ್ಲ, ನಾನು ಅನ್ನೋದನ್ನ ಇಟ್ಕೋ, ಎಲ್ಲಿ ಇಟ್ಟರೋದು ಅಲ್ಗಾಡಲ್ವೇನು ಅಲ್ಲಿ ಇಡು. ನೋಡು ಪ್ರಪಂಚ, ಅಲ್ಲಿಂದ ನೋಡು ಹೇಗೆ ಕಾಣೋದು ಈ ಪ್ರಪಂಚ, ಕಾಣೋದೇ ಇಲ್ಲ. ಅದು ವಿಶ್ವ ತೇಜಸ್ಸುಗಳಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಪ್ರಾಜ್ಞಸ್ತೋ ಬೀಜಭಾವೇನೈವ ಬದ್ಧಃ. ಬೀಜಭಾವೇನೈವ ಬದ್ಧಃ. ಇನ್ನು ಪ್ರಾಜ್ಞನಾದರೋ ಅವನು ಬೀಜಭಾವದಿಂದ ಅಲ್ಲಿ ಗೊತ್ತಿಲ್ಲ ಅನ್ನೋದ್ರಿಂದ ಸಿಗಾಕೊಂಡಿದ್ದಾನೆ. ನಿಜವಾಗಿ ತತ್ವವನ್ನು ಹೇಗೆ ಅರ್ಥ ಮಾಡ್ಕೋಬೇಕಿತ್ತು? ನಿದ್ರಾನುಭವವನ್ನು ವಿಶ್ಲೇಷಣೆ ಮಾಡಿದ್ದಿದ್ರೆ ನಿದ್ರೆಯಲ್ಲಿ ಪ್ರಪಂಚಾದಿಗಳು ಇಲ್ಲ ಹಾಗೆ ತಿಳ್ಕೊಬೇಕಿತ್ತು. ನನಗೇನೂ ಗೊತ್ತಾಗಲಿಲ್ಲ ಅಂದ್ಬಿಡ್ತಾನೆ ಇವನು. ಅಂದ್ರೆ ಅವನ ಭಾವನೆಯಲ್ಲಿ ಇದೆ, ನನಗೆ ಗೊತ್ತಾಗಲಿಲ್ಲ ಹಾಗಂತಾನೆ. ಅದರ ಅನುಭವವನ್ನು ವಿಶ್ಲೇಷಣೆ ಮಾಡಲಿಲ್ಲ. ನನಗೆ ಗೊತ್ತಾಗದೆ ಯಾವುದೋ ಒಂದು ಇರುವುದಕ್ಕೆ ಸಾಧ್ಯನಾ? ನನಗೆ ಗೊತ್ತಾಗಲಿಲ್ಲ ಅದಿದೆ ಶಬ್ದಕ್ಕೆ ಅರ್ಥ ಏನು? ಆಮೇಲೆ ನಾನು ಅಲ್ಲಿ ಕೇವಲ ಆನಂದವನ್ನು ಅನುಭವಿಸಿದೆ ಅಂತಾನೆ. ಸರಿ, ದೇಹಾದಿಗಳು ಇತ್ತಾ ಇಲ್ವಾ? ಇರಲಿಲ್ಲ ಸ್ವಾಮಿ ಅಂತಾನೆ. ದೇಹಾದಿಗಳು ಯಾವುದೂ ಇಲ್ಲದೆ ಇರುವಾಗ ಅನುಭವಿಸಿದೆ ಶಬ್ದಕ್ಕೆ ಅರ್ಥ ಏನು? ನಾನೇ ನೋಡಿದೆ ಅಂತಾನೆ. ನೀನು ನೋಡಿದೆ ಗೊತ್ತು ಮಾಡಿಕೊಂಡೆ ಅಂದರೆ ಅಲ್ಲಿ ಗೊತ್ತು ಮಾಡಿಕೊಂಡೆ ಶಬ್ದಕ್ಕೆ ಇಲ್ಲಿ ಏನು ಅರ್ಥನೋ ಅಲ್ಲೂ ಅದೇ ಅರ್ಥವಾ? ಇಲ್ಲ, ಹಾಗೇನಿಲ್ಲ ಅಂತ ವಿಶ್ಲೇಷಣೆ ಮಾಡಿದಾಗ ಹೌದು ಕರೆಕ್ಟು, ಹಾಗಿಲ್ಲ ಹಾಗಿಲ್ಲ ಅಂತ ಹೇಳ್ತಾನೆ. ಹಾಗೆ ವಿಶ್ಲೇಷಣೆ ಮಾಡಿ ಅದನ್ನು ಅನುಭವದಷ್ಟಿಂದ ನೋಡಿದ್ದಿದ್ರೆ ನಾನು ಸನ್ಮಾತ್ರನೂ ಚಿನ್ಮಾತ್ರನೂ ಚಿಂತನೆ ಬರಬೇಕಿತ್ತು. ಅದು ಬರಲಿಲ್ಲ. ಏನು ಮಾಡಿ ಅಲ್ಲೇನೂ ಇರಲೇ ಇಲ್ಲ, ಅಲ್ಲೇನೂ ಗೊತ್ತೇ ಆಗಲಿಲ್ಲ ಅಂದ್ಬಿಡ್ತಾನೆ. ಹಾಗೆ ಹೇಳೋದ್ರಿಂದ ಅವನಿಗೆ ಇನ್ನೂ ಆ ಬೀಜ ಭಾವ ಇದೆ, ಸಿಗಾಕೋಬೇಕು ಅನ್ನೋದಿದೆ ಇನ್ನೂ. ಅದರಿಂದ ವಾಪಸ್ ಬರಬೇಕು ಅಂತಿದೆ. ಬೀಜ ಭಾವದಿಂದ ಸಿಗಾಕೊಂಡಿದ್ದಾನೆ. ತತ್ವ ಅಪ್ರತಿಬೋಧ ಮಾತ್ರಮೇವ ಹಿ ಬೀಜಂ. ಪ್ರತಿಬೋಧ ಮಾತ್ರಮೇವ ಹಿ ಬೀಜಂ. ಪ್ರಾಜ್ಞತ್ವೇ ನಿಮಿತ್ತಂ. ಪ್ರಾಜ್ಞತ್ವೇ ನಿಮಿತ್ತಂ. ತತ್ವವನ್ನು ತಿಳಿದುಕೊಂಡಿಲ್ಲ ಎಂಬುದಷ್ಟೇ ಬೀಜವು. ಆ ಬೀಜವೇ ಪ್ರಾಜ್ಞನಾಗಿರುವುದಕ್ಕೆ ನಿಮಿತ್ತವಾಗಿದೆ. ಅವನನ್ನು ಪ್ರಾಜ್ಞ ಅಂತ ಹೇಳೋದಕ್ಕೆ ಅಲ್ಲಿ ತತ್ವವನ್ನು ಅರ್ಥಕೊಂಡಿಲ್ಲ ಅನ್ನೋದು ಅಷ್ಟೇನೆ. ಸರಿ, ಅಲ್ಲಿ ಅರ್ಥಕೊಂಡಿಲ್ಲ ಅಂದರೆ ಅಲ್ಲಿ ತಿಳುವಳಿಕೆಗೆ ಅವಕಾಶವೂ ಇಲ್ಲ. ಎಲ್ಲಿ ತಿಳುವಳಿಕೆಗೆ ಅವಕಾಶವಿದೆಯೋ ಅಲ್ಲೇ ತಿಳ್ಕೋಬೇಕು. ನಿಜವಾಗಿಯೋ ಇಲ್ಲಿ ತತ್ವವನ್ನು ಅರ್ಥಕೊಂಡ್ರೆ ಪ್ರಾಜ್ಞತ್ವ ಹೇಗೆ ಹೋಗುತ್ತೆ ಅಂದರೆ ಅದು ಬೇರೆ ಬೇರೆನೇ ಅಲ್ಲ. ನಾನೇ ವಿಶ್ವನಾಗಿರೋದು, ನಾನೇ ತೈಜಸನಾಗಿರೋದು, ನಾನೇ ಪ್ರಾಜ್ಞನಾಗಿರೋದ್ರಿಂದಲೇ ತತ್ವವನ್ನು ಅರ್ಥ ಮಾಡಿಕೊಂಡಾಗ ಇನ್ನು ವಿಶ್ವತ್ವವೂ ಇರಲ್ಲ, ತೈಜಸತ್ವವೂ ಇರಲ್ಲ, ಪ್ರಾಜ್ಞತ್ವವೂ ಇರಲ್ಲ. ಮೂರು ಬೇರೆ ಬೇರೆ ಆಗಿದ್ದಿದ್ರೆ ಇಲ್ಲೂ ಒಂದ್ಸಲ ತತ್ವ ತಿಳ್ಕೊಂಡು, ಕನಸಿಗೂ ಹೋಗಿ ತತ್ವ ತಿಳ್ಕೊಂಡು, ನಿದ್ರೆಲ್ಲೂ ಹೋಗಿ ತತ್ವ ತಿಳ್ಕೊಬೇಕಿತ್ತು. ನಿದ್ರೆಯಲ್ಲಿ ತತ್ವ ತಿಳ್ಕೊಳಕ್ಕೆ ಅವಕಾಶವೇ ಇಲ್ಲ. ಆದರೆ ನಾನೇ ಮೂರಾಗಿ ತೋರ್ಕೋತಾ ಇರೋದ್ದ ಎಲ್ಲೋ ಒಂದು ಕಡೆ ತಿಳ್ಕೊ. ಎಲ್ಲೋ ಒಂದು ಕಡೆ ಅಂದರೆ ಯಾವಾಗಲೂ ನೀನು ತಿಳ್ಕೊಳ್ಳೋವಾಗ ಅದಕ್ಕೆ ಎಚ್ಚರ ಅಂತ ಇಟ್ಟಿರ್ತೀಯ ಹೆಸರು. ತಿಳ್ಕೊಳ್ಳೋವಾಗ ಮನಸ್ಸಿರಬೇಕು. ಆ ಮನಸ್ಸು ಅಂತ ಆ ಸಮಯದಲ್ಲಿ ತೋರುವಾಗ ಅದಕ್ಕೆ ಎಚ್ಚರ ಅಂತಲೇ ಹೆಸರು ಕೊಟ್ಟಿರ್ತೀಯ ನೀನು. ಅದು ತತ್ವ ತಿಳ್ಕೊಂಡಾಗ ತಿಳ್ಕೊತೀಯ. ನಾನು ಎಚ್ಚರ ಕನಸು ನಿದ್ರೆಗೆ ಸಂಬಂಧಪಟ್ಟಿಲ್ಲ ಅಂತ ತಿಳ್ಕೊತೀಯೇ ಹೊರತು ನನಗೆ ಎಚ್ಚರದಲ್ಲಿ ಜ್ಞಾನವಾಯಿತು ಅಂತ ಹೇಳೋಕ್ಕಾಗಲ್ಲ. ತುಂಬ ಜನ ಹೇಳ್ಕೊತಾರೆ. ಇಲ್ಲೊಬ್ರು ಬಂದಿದ್ರು ದೊಡ್ಡವರು, ಅವ್ರ ಹೆಸರು ಬೇಡ. ಅವರು ಇಲ್ಲಿಗೆ ಬಂದಾಗ ಪಾಪ ಅವ್ರ ತತ್ವಾನುಭವ ನನಗೆ ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಎಷ್ಟೊತ್ತಿಗಾಯಿತು ಅಂತ ಹೇಳಬೇಕಿತ್ತು. ಅವರು ಬಂದಿದ್ರು, ಪಾಪ ಪ್ರವಚನಕ್ಕೂ ಬಂದಿದ್ರು. ಅವರನ್ನು ನಮ್ಮ ಆ್ಯಂಕರ್ ಅನೌನ್ಸ್ ಮಾಡೋವಂಥವ್ರು ಅವರನ್ನು ಮಹರ್ಷಿ ಅನ್ನೋ ಶಬ್ದದಿಂದ ಕೂಗಲಿಲ್ಲ. ಅವ್ರಿಗೊಂದು ಹೆಸರು ಕೊಡಬೇಕಿತ್ತು. ಅದನ್ನು ಅವ್ರು ತುಂಬ ಬೇಜಾರು ಮಾಡ್ಕೊಂಬಿಟ್ರು, ನನಗೆ ಮಹರ್ಷಿ ಅನ್ನೋ ಹೆಸರು ಕೊಡಲಿಲ್ಲ ಅಂತ. ಆಗಲಿ ಅವರು ಹೇಳ್ಕೊಂಡ್ರು, ಪಾಪ ಇಂಥ ಕಾಲದಲ್ಲಿ ಇಂಥ ದೇಶದಲ್ಲಿ ಇಷ್ಟು ಹೊತ್ತಿಗೆ ಕರೆಕ್ಟಾಗಿ ನಂಗೆ ತತ್ವಾನುಭವ ಆಯಿತು ಅಂತ. ಅದನ್ನು ತತ್ವಾನುಭವ ಅಂತಾರ? ಚೇಳು ಕಚ್ಚಿತು ಇಷ್ಟೊತ್ತಿಗೆ ಅನ್ನೋ ಥರ. ಇಷ್ಟೊತ್ತಿಗೆ ನನಗೆ ಚೇಳು ಕಚ್ಚಿತು ಅಂದರೆ ಅದನ್ನು ಕಾಲದಲ್ಲಿ ಹೇಳ್ಬೋದು, ಯಾಕೆ ಎರಡಿದೆ ಅಲ್ಲಿ. ಆದರೆ ತತ್ವಾನುಭವ ಆಗೋವಾಗ ನಾನು ಅವಸ್ಥೆಗಳಿಗೆ ಸಂಬಂಧಪಟ್ಟವನಲ್ಲ ಅಂತ ತತ್ವಾನುಭವ ಆಗತ್ತೆ ಹೊರತು ಅವಸ್ಥೆ ಒಳಗೆ ತತ್ವಾನುಭವ ಆಗುತ್ತಾ? ಅವಸ್ಥೆ ಒಳಗಾಗೋದೆಲ್ಲವೂ ದ್ವೈತದ ತಿಳುವಳಿಕೆ ಆಗಿರುತ್ತದೋ, ಅವಸ್ಥೆ ಒಳಗೆ ಸೇರೋಗಿರುತ್ತದೋ. ಹಾಂ, ತತ್ವಾನುಭವ ಆಗುವಾಗ ನಾನು ಎಚ್ಚರ ಕನಸು ನಿದ್ರೆಗೆ ಸಂಬಂಧಪಟ್ಟವನಲ್ಲ ಅಂತ ಗೊತ್ತಾಗುತ್ತೆ. ಅನುಭವ ಅವನ ತಿಳುವಳಿಕೆ ಆಗೋದು ಬುದ್ಧಿಯೊಳಗೆ. ಆದರೆ ಆ ಬುದ್ಧಿನೂ ಸತ್ಯವಾಗಿ ಉಳ್ಕೊಳ್ಳಲ್ಲ. ಅದನ್ನೇ ಅವ್ರು ಹಿಂದೆ ಹೇಳಿದ್ದು. ಅವ್ರು ಉಳ್ಕೊಂಡ್ಬಿಟ್ಟಿದ್ದಿದ್ರೆ ಅಲ್ಲಿ ಅನವಸ್ಥಾ ದೋಷ ಬರ್ತಿತ್ತು ಅಂತ ಹಿಂದೆ ಹೇಳಿದ್ರಲ್ಲ.
ಅಲ್ವೇ ಆ ಜ್ಞಾನವೂ ಉಳ್ಕೊಳ್ಳಲ್ಲ. ಸಮಕಾಲದಲ್ಲಿ ಅವಸ್ಥಾನೇಚ ಅನವಸ್ಥಾ ಪ್ರಸಂಗ ದ್ವೈತ ಅನಿವೃತ್ತಿ ಅಂದರು ಅಲ್ವೇ. ತತ್ವವನ್ನು ತಿಳ್ಕೊಳ್ಳದೇ ಇರೋದು ಅನ್ನೋದು ಅಷ್ಟೇ ಬೀಜವಾಗಿದೆ, ಪ್ರಾಜ್ಞನಾಗಿರುವುದಕ್ಕೆ ಅದೇ ನಿಮಿತ್ತವಾಗಿದೆ ಅಷ್ಟೇ. ನೋಡಿ ಸ್ವಾಮಿಗಳು ಒಂದು ಟಿಪ್ಪಣಿ ಬರೆದಿದ್ದಾರೆ, ತತ್ವವನ್ನು ಅರಿಯನು ಎಂಬುದನ್ನು ಬಿಟ್ಟರೆ ಪ್ರಾಜ್ಞನಿಗೂ ತುರಿಯನಿಗೂ ಮತ್ತೇನೂ ಭೇದವಿಲ್ಲ. ಅಷ್ಟೇ ಅಲ್ಲ, ಪ್ರಾಜ್ಞನಿಗೂ ತುರಿಯನಿಗೂ ವಿಶ್ವನಿಗೂ ಯಾವ ಭೇದವೂ ಇಲ್ಲ, ತುರಿಯನಿಗೂ ತೈಜಸನಿಗೂ ಯಾವ ಭೇದವೂ ಇಲ್ಲ, ತುರಿಯನಿಗೂ ಪ್ರಾಜ್ಞನಿಗೂ ಯಾವ ಭೇದನೂ ಇಲ್ಲ. ತುರಿಯನನ್ನೇ ವಿಶ್ವನಾಗಿ ತೈಜಸಾಗಿ ಪ್ರಾಜ್ಞವಾಗಿ ತಪ್ಪು ತಿಳ್ಕೊತಾ ಇದೆಯಾ ನೀನು. ಇದು ಮುಂದಿನ ಕಾಲಿಕೆಯಲ್ಲಿ ಸ್ಪಷ್ಟವಾಗುತ್ತದೆ. ತತ್ವವನ್ನು ಅರಿಯದಿರುವುದು ಅಲ್ಲದೆ ಮತ್ತೊಂದು ಕಾರಣವಿದ್ಯೆಯೂ ಇರುವುದು ಎಂಬ ಪ್ರಕ್ರಿಯೆಗೆ ಕಾರಿಕೆಯಲ್ಲಾಗಲಿ ಭಾಷ್ಯದಲ್ಲಾಗಲಿ ಆಧಾರವಿಲ್ಲ. ಮೂಲ ವಿದ್ಯಾವಾದ ಅಲ್ಲಿ ಪ್ರಾಜ್ಞನಾಗಿದ್ದಾಗ ತತ್ವವನ್ನು ತಿಳ್ಕೊಂಡಿಲ್ಲ ಎಂಬುದೊಂದು ಅವಿದ್ಯೆಯಿಂದ ಇವನು ಆವೃತನಾಗಿದ್ದಾನೆ ಅಂತ ಏನೇನೋ ಮಾಡಿ ಈಗಲೇ ನನಗೆ ತಪ್ಪು ತಿಳುವಳಿಕೆ ಇಲ್ಲ ಅಂತ ಗೊತ್ತಾದರೆ ಅದು ಬಿಡುಗಡೆ ಕಾರಣವಾಗುತ್ತೆ. ತಪ್ಪು ತಿಳುವಳಿಕೆ ಅನ್ನೋದು ನಿಜವಾಗಿದ್ದಿದ್ರೆ ತಪ್ಪು ತಿಳುವಳಿಕೆ ಯಾಕೆ ಆಗ್ತಿತ್ತು, ನಿಜವಾದ ತಿಳುವಳಿಕೆ ಆಗ್ತಿತ್ತು ಅಲ್ವೇ. ತತಃ ದ್ವೌ ತೌ ಬೀಜಫಲಭಾವೌ ತತ್ವ ಅಗ್ರಹಣ ಅನ್ಯಥಾಗ್ರಹಣೆ ತುರ್ಯೇ ನ ಸಿದ್ಧ್ಯತಃ. ಅವುಗಳು ತತಃ ಅಂದರೆ ಆದ್ದರಿಂದ, ಅವುಗಳು ಎಂದರೆ ತತ್ವವನ್ನು ತಿಳಿಯದಿರುವುದು, ತತ್ವವನ್ನು ತಪ್ಪಾಗಿ ತಿಳಿಯುವುದು ಎಂಬ ಎರಡೂ ಕೂಡ ಬೀಜ ಫಲಭಾವಗಳೆರಡೂ ಕೂಡ ತುರಿಯನಲ್ಲಿ ಯಾವಾಗಲೂ ಇಲ್ಲ ಎಂಬುದು ಸಿದ್ಧವಾಗುತ್ತದೆ. ತುರಿಯ ಎಂಬುದು ಹೀಗೆ ತತ್ವವನ್ನು ಅರ್ಥ ಮಾಡಿಕೊಂಡಾಗ ಅವನಿಗೆ ಹೆಸರು. ನನಗೆ ಬೀಜ ಫಲಭಾವಗಳು ಯಾವಾಗಲೂ ಇಲ್ಲ, ನಾನು ಹುಟ್ಟೋವನೂ ಅಲ್ಲ ಹುಟ್ಟಿಸೋವನೂ ಅಲ್ಲ, ನನಗಿಂತ ಬೇರೆಯಾಗೇನು ಇಲ್ಲವೂ ಇಲ್ಲ ಅನ್ನೋ ತಿಳುವಳಿಕೆ ಬಂದಾಗ ಆ ನಮಗೇನೆ ತುರಿಯ ಎಂದು ಹೆಸರು. ನ ವಿದ್ಯೇತೆ ನ ಸಂಭವತಃ ಇತ್ಯರ್ಥಃ. ನ ಸಿದ್ಧ್ಯತಃ ಅನ್ನೋದಕ್ಕೆ ಅವುಗಳು ಇರುವುದಿಲ್ಲ, ಹೊಂದುವುದೇ ಇಲ್ಲ ಎಂದರ್ಥ. ತುರಿಯನಿಗೆ ಅವುಗಳು ಇರುವುದೇ ಇಲ್ಲ, ಹೊಂದುವುದೇ ಇಲ್ಲ, ಸಿದ್ಧವಾಗುವುದೇ ಇಲ್ಲ ಎಂದು ಅರ್ಥ. ಹರಿ ಓಂ. ಮಂಗಳವಾರ ಇದು ಅಲ್ವಾ ಚತುರ್ದಶಿ, ಮಂಗಳವಾರ ಅನಂತ ಪದ್ಮನಾಭ ವ್ರತ. ಕೆಲವರು ಸೋಮವಾರ ಮಾಡ್ತಾ ಇದ್ದಾರೆ. ನಾವು ಈಗ ಧರ್ಮಶಾಸ್ತ್ರ ಎಲ್ಲ ನೋಡಿದ್ವಿ, ಮನೆಯಲ್ಲೊಂದು ಚರ್ಚೆ ಬಂತು. ನಮ್ಮ ಚಿಕ್ಕಪ್ಪ ಫೋನ್ ಮಾಡಿದರು, ಯಾವತ್ತು ಮಾಡಬೇಕಪ್ಪ, ಸೋಮವಾರ ಮಾಡಬೇಕು ಅನಂತ ಪದ್ಮನಾಭ ವ್ರತವನ್ನು, ಮಂಗಳವಾರ ಮಾಡಬೇಕು ಅಂತ. ಅದು ಉದಯಕ್ಕೆ ಚತುರ್ದಶಿ ಇರೋದನ್ನೇ ತಗೋಬೇಕು ಅಂಥೇಳಿ ಧರ್ಮಸಿಂಧುಗಳು ನಿರ್ಣಯ ಮಾಡಿದ್ದಾರೆ. ಯಾವತ್ತು ಉದಯಕ್ಕೆ ತಿಥಿ ಇರುತ್ತೋ ಆ ತಿಥಿ ವ್ರತಾನುಷ್ಠಾನಗಳಿಗೆ ಬೇಕು. ಶ್ರಾದ್ದಕ್ಕೆ ಮಧ್ಯಾಹ್ನ ಕಾಲದಲ್ಲಿರುವಂತಹ ತಿಥಿ ಬೇಕು. ಇಲ್ಲಿ ಉದಯಕ್ಕೆ ಇರೋದು ಮಂಗಳವಾರ. ಕೆಲವರು ಸೋಮವಾರನೂ ಮಾಡ್ತಾ ಇದ್ದಾರೆ, ಅದಕ್ಕಿಂತ ಮಂಗಳವಾರ ಪ್ರಶಸ್ತ ಅಂತ. ಆದ್ದರಿಂದ ಮಂಗಳವಾರ ಅನಂತ ಪದ್ಮನಾಭ ವ್ರತ, ಅವತ್ತು ಪಾಠ ಇರಲ್ಲ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು.